ಅಭಿಷೇಕ ತುಂಬಿಸಿರಿ. ಒಂದೊಂದು ನಿಮ್ಮ ಆತ್ಮ ತುಂಬಿಸುವಂತೆ ಅದು ಬೇಕೆಲ್ಲ ಕೃಪೆ ನಿಮ್ಮನ್ನು ಕೊಡಿ ಅಂತ ಪ್ರಾರ್ಥಿಸ್ತಾ, ತಾಯಿ ಪರಿಶುದ್ಧమైన ತಾಯಿ, ಸದಾ ದೇವ ಸೇವಕರ ಸಹಾಯ ಮಾಡಿದ ತಾಯಿ ನೀವಾಗಿದ್ರಿ. ಮತ್ತೊಮ್ಮೆ ನಮ್ಮನ್ನು ನಮ್ಮ ಈ ಒಂದು ಮರಿಯ ಮಾರ್ಷನ ಪ್ರಾರ್ಥನೆ ತಂಡವನ್ನು ಅದು ಬೇಕಲ್ಲ ಕೃಪೆಗಾಗಿ ಪ್ರಾರ್ಥಿಸುತ್ತೆ. ನಮ್ಮೋ ಮರಿಯ ವರಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಳಗಿದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯಾದೆಯು ಪರಿಶುದ್ಧ ಮಾತೆಯೇ, ಮಾತೆಯೇ, ಪಾಪಮಾಡುತ್ತಿರುವ ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. 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 ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಸರ್ ಮೊಬೈಲ್ ಸ್ವಲ್ಪ ಸ್ಟ್ರೈಟ್ ಆಗಿಡಿ. ಮೊಬೈಲ್ ಪ್ರಿಯರೇ, ನಮ್ಗೆ ಇವತ್ತು ಡ್ಯಾನಿಯಲ್ನ ಗ್ರಂಥ 1ನೇ ಅಧ್ಯಾಯ ರೀಕ್ಯಾಪ್ ಹೇಳಿದ್ರೆ ನಮ್ಗೆ ಗೊತ್ತು. ಡ್ಯಾನಿಯಲ್ ಗ್ರಂಥನಲ್ಲಿ ಮೊದಲು 3 ಜನ ಇದನ್ನ ಕ್ಲಿಯರ್ ಮಾಡಿದ್ದಾರೆ. ಸಗಾಯ್ ಮಿಸ್ 1ರಿಂದ 7, ಮತ್ತೆ 8ರಿಂದ 14 ಶಶಿಕಲಾ ಸಿಸ್ಟರ್, 15ರಿಂದ 21 ವೆರೋನಿಕಾ ಸಿಸ್ಟರ್ ನಮಗೆಲ್ಲ ಮೊದಲೇ ತಿಳ್ಕೊಟ್ಟಿದ್ದಾರೆ. ಇವತ್ತು ಪವಿತ್ರಾತ್ಮ ಇದ್ರ ಮುಖಾಂತರ ನಮ್ಮಲ್ಲಿ ಏನು ಕ್ರಿಯೆ ಮಾಡಕ್ಕೆ ಇಷ್ಟಪಡ್ತಾರೆ ನಾವು ಇವತ್ತು ವಚನ ಓದೋದ. ಡ್ಯಾನಿಯಲ್ ಗ್ರಂಥ ನಾವು ಮೊದಲನೇದಾಗಿ ಮುನ್ನಡಿ ನೋಡುವ ಗೊತ್ತಾಗುತ್ತೆ. ಡ್ಯಾನಿಯಲ್ ಗ್ರಂಥದಲ್ಲಿ 2 ಕಾರ್ಯಗಳು ತೋರ್ಕೊಳ್ತದೆ. ಏನಂತ ಹೇಳಿದ್ರೆ, ಅನ್ಯ ದೇಶದ ಅರಸರು ಯೆಹೂದ್ಯರ ದಬ್ಬಾಳಿಕೆ ಈಡು ಮಾಡುವಾಗ ದೇವರು ಕ್ರೂರಿಗಳಾದ ಅರಸರುಗಳನ್ನ ಕೆಳಗಿಳಿಸಿದ್ರು ಅಂತ ಈ ವಚನ ತೋರಿಸ್ತದೆ. ಆ ಒಂದು ಅರಸರ ಒಂದು ದೌರ್ಜನ್ಯದಿಂದ ಅವ್ರನ್ನ ಕೆಳಗಿಳಿಸಿದ್ರು. ಎರಡನೇದಾಗಿ ದಾನಿಯೇಲ್ ಮತ್ತು ಅವರ ಸಂಗಡಿಗರ ದೇವರ ಮೇಲೆ ಅಚಲವಾದ ನಂಬಿಕೆ ವಿಶ್ವಾಸ ಇಟ್ಟಿಂದ ದೇವರು ಅವ್ರನ್ನ ಶತ್ರುಗಳನ್ನ ಜಯಿಸುವಂತ ಕಾರ್ಯಗಳು ಅವ್ರ ಮುಖಾಂತರ ಮಾಡುದು ಅಂತ ತೋರಿಸ್ತಾ ಇದೆ. ಈ ಡ್ಯಾನಿಯಲ್ ಗ್ರಂಥದಲ್ಲಿ ತುಂಬಾ ಕಾರ್ಯಗಳನ್ನ ಪವಿತ್ರ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ನಾವು ನೋಡುವಾಗ ಮೊದಲನೇ ವಚನದಲ್ಲಿ ಜುದಯ ದರ್ಶಕನ ಆಳ್ವಿಕೆ 3ನೇ ವರ್ಷದಲ್ಲಿ ಬ್ಯಾಬಿಲೋನ್ ರಾಜ ನೆಬೂಜರ್ನಸರನ ಜೆರುಸಲೇಮಿಗೆ ಬಂದು ಮುತ್ತಿಗೆ ಹಾಕಿದರು ಅಂತ ಹೇಳಿ ನಾವ್ ಇದ್ರ ಬಗ್ಗೆಲ್ಲ ಅವತ್ತು ತುಂಬಾ ವಿವರಣೆ ಕೊಟ್ಟಿದ್ದಾರೆ ಸಗಾಮಿಸ್ ಎಲ್ಲ. ಇಲ್ಲಿ ವಚನದೇ 3ನೇ ವರ್ಷದಲ್ಲಿ ಅವನ್ನ ಕೊಟ್ಟಿದ್ದಾರೆ. ಯಾಕೆ ಜುದಯ ದರ್ಶಕನ 3ನೇ ವರ್ಷದಲ್ಲಿ ಬ್ಯಾಬಿಲೋನ್ ಜೆರುಸಲೇಮ್ ಬಂದು ಮುತ್ತಿಗೆ ಹಾಕಿದ್ರು ಅಂತ ಹೇಳಿದ್ರೆ, ನಾವಿಲ್ಲಿ ಯೆರೆಮೀಯ ಗ್ರಂಥದಲ್ಲಿ ನೋಡ್ಬೋದು. ಅದನ್ನ 52ನೇ ಅಧ್ಯಾಯದಲ್ಲಿ 2ನೇ ವಚನ ಇದೆ. ಈ ವಚನದಲ್ಲಿ ಅದ್ರ ಬಗ್ಗೆ ಹೇಳಿದ್ರೆ 52ನೇ ವಚನದಲ್ಲಿ, ಚಿದ್ಕೀಯನು ಯೆಹೋಯಾಕೀಮನಂತೆ ಸರ್ವೇಶ್ವರನ ಚಿತ್ತಕ್ಕೆ ವಿರೋಧವಾಗಿ ನಡೆದ. ಅಂದ್ರೆ ಅವನು ಯೆಹೋಯಾಕೀಮನಂತೆ ಸರ್ವೇಶ್ವರನ ಚಿತ್ತಕ್ಕೆ ವಿರೋಧವಾಗಿ ನಡೆದ. ಸರ್ವೇಸ್ವಾಮಿ ಬಹಳ ಕೋಪಗೊಂಡು ಜೆರುಸಲೇಮಿನ ಮೇಲೂ ಬೇರೆ ಎಲ್ಲ ಯೆಹೂದ್ಯರ ಮೇಲೂ ಇದನ್ನೆಲ್ಲ ಬರಮಾಡಿ ಕಡೆಗೆ ಅವರನ್ನು ತಮ್ಮ ಸನ್ನಿಧಾನದಿಂದ ತಳ್ಳಿ ಬಿಟ್ಟರು ಅಂತ ಹೇಳಿದ್ರು. ಅಂದ್ರೆ ದೇವರವ್ರನ್ನ ತಿರಸ್ಕರಿಸಿದ್ರು ಅಂತ ಹೇಳ್ತಾರೆ. ಯಾವಾಗ ನಮಗೆ ಗೊತ್ತು ದೇವರು ಒಂದ್ಸತಿ ತಿರಸ್ಕರಿಸ್ಬಿಟ್ರೆ ಅಲ್ಲಿ ಯಾವ ಕಾರ್ಯಗಳು ನಡೆಯಲ್ಲ. ದೇವರು ವಚನ ಹೇಳ್ತಾ ಏನಂತ ಹೇಳಿದ್ರೆ, ನಾನು ಬಾಗ್ಲು ತೆರೆದ್ರೆ ಅದನ್ನ ಯಾರ ಕೈಲೂ ಮುಚ್ಚಕ್ಕಾಗಲ್ಲ, ನಾನು ಮುಚ್ಚಿದ ಬಾಗ್ಲು ಯಾರ ಕೈಲೂ ತೆಗಿಯಕ್ಕಾಗಲ್ಲ ಅಂತ. ಹಾಗಾಗಿ ಆ ದೇವರ ಒಂದು ಕಾರ್ಯಗಳನ್ನ ತೋರಿಸ್ತಾರೆ. ಇಲ್ಲಿ 2ನೇ ವಚನ ಹೆಡ್ಡಿಂಗ್ ಅಲ್ಲೇ ಸರ್ವೇಶ್ವರ ಸ್ವಾಮಿ ಹೃದಯದ ಅರಸ ಯೆಹೋವನಿಗೆ ಅವನ ಕೈವಶವಾಗುವಂತೆ ಮಾಡಿದ್ರು. ಅಂದ್ರೆ ಸರ್ವೇಶ್ವರ ಅಲ್ಲಿ ಕ್ರಿಯೆ ಮಾಡ್ತಾ ಇದಾರೆ ಅಂತ ತೋರ್ಸ್ಕೊಡ್ತಾ ಇದಾರೆ. ಅಲ್ಲಿ ಅಂತೆಯೇ ದೇವಾಲಯದ ಅನೇಕ ಪೂಜೆ ಪಾತ್ರೆಗಳನ್ನು ಅವನ ಕೈವಶದು. ನಬೂಜರನು ಅವುಗಳನ್ನು ಶಿನಾರ್ ದೇಶಕ್ಕೆ ಸಾಗಿಸಿ ತನ್ನ ದೇವರ ಮುಂದೆ ತಂದು ಆ ದೇವರ ಬಂಡೆ ಸೇರಿಸಿಕೊಂಡರು ಅಂತ. ಅಂದ್ರೆ ಇಲ್ಲಿ ದೇವರ ಸರ್ವೇಶ್ವರ ಸ್ವಾಮಿ ಅವನಿಗೆ ಬೇಕಾದ ಎಲ್ಲವನ್ನು ಅವನ ಕೈಗೆ ಒಪ್ಪಿಸ್ಕೊಡ್ತಾ ಇದಾರೆ. ನಾವ್ ಇದನ್ನ ಇನ್ನೂ ಓದ್ಬೇಕಂತ ಹೇಳಿದ್ರೆ ಯೆರೆಮೀಯ ಗ್ರಂಥದಲ್ಲಿ 52ನೇ 22ರಲ್ಲಿ ತುಂಬಾ ವಿಷಯಗಳು ತೋರ್ಸ್ಕೊಡ್ತಾರೆ, ಏನೇನ್ ಎತ್ಕೊಂಡು ಹೋಗಿದ್ರು ಅಂತ. ಅಲ್ಲಿ 3ನೇ ವಚನದಲ್ಲಿರೋದು, ಅನಂತರ ಆ ರಾಜನು ತನ್ನ ಕೊಂಚುಕಿಯಲ್ಲಿ ಮುಖ್ಯಸ್ಥನ ಅಶ್ವೇನಜರಿಗೆ, ನೀನು ಇಸ್ರೇಲರಲ್ಲಿ ಅಂದರೆ ರಾಜವಂಶರಲ್ಲಿ ಮತ್ತು ಪ್ರಧಾನರಲ್ಲಿ ಕೆಲವು ಯುವಕರನ್ನು ಇಲ್ಲಿಯೇ ಕರೆದುಕೊಂಡು ಬಾ ಅಂತ ಹೇಳಿ ಈ 2 ಕಾರ್ಯ ತೋರಿಸ್ತದೆ. ಎಂತ ಒಂದು ರಾಜವಂಶರಲ್ಲಿ ಮತ್ತು ಪ್ರಧಾನರಲ್ಲಿ. ಅಂದ್ರೆ ರಾಜವಂಶರಲ್ಲಿ ಅಂತ ಹೇಳಿದ್ರೆ ಅವ್ರು ರಾಜರ ಆಸ್ಥಾನದಲ್ಲಿ ಇರೋವ್ರೆ, ಅಂದ್ರೆ ಅಲ್ಲಿ ಸೇವೆ ಮಾಡುವಂತ ಅಲ್ಲಿ ಒಂದು ಕಾರ್ಯಗಳು ಮಾಡೋರನ್ನ ಮಾತ್ರ. ಎರಡನೇದು ಪ್ರಧಾನರು ಅಂದ್ರೆ ಶ್ರೇಷ್ಠವಾದವ್ರನ್ನ ಮಾತ್ರ ಅಂತ. ಈ ಇಬ್ಬರಲ್ಲಿ ಈ ಒಂದು ಕಾರ್ಯದಲ್ಲಿ ಕೆಲವು ಯುವಕರನ್ನು ಇಲ್ಲಿಯೇ ಕರೆದು ಬಾ ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಸ್ವಲ್ಪ ಜನ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಅವರು ಅಂಗದೋಷರಾಗಿರ್ಬೇಕು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾ ನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆಗಿರಬೇಕು ಅಂತ ಹೇಳ್ತಾರೆ. ಅವ್ರು ಇಷ್ಟು ಕಾರ್ಯಗಳನ್ನ ತೋರಿಸ್ಕೊಡ್ತಾ ಇದಾರೆ. ಇದೆಲ್ಲ ಏನು ಕಾರ್ಯ ಅಂದ್ರೆ ಎಲ್ಲ ಲೋಕದೃಷ್ಟಿ, ಅಂದ್ರೆ ಆ ಮಾನವನ ಆ ಇಚ್ಛೆಯಿಂದ ಮಾಡುವಂತ ಕಾರ್ಯಗಳನ್ನ ತೋರಿಸ್ಕೊಡ್ತಾ ಇದೆ. ಅಂದ್ರೆ ಮಾನವನು ಹೇಗೆ ಒಬ್ಬೊಬ್ರು
ನಾವ್ ಇವಾಗ ನೋಡಿ ಯಾವ್ದು ಸ್ಕೂಲ್ಗಳು ಹೋಗ್ಬೇಕಂದ್ರು ಇದೇ ಒಂದು ಅವಸ್ಥೆಗಳು. ಅಂತ ಹೇಳಿದ್ರೆ ಅಲ್ಲಿ ಬ್ರಿಲಿಯಂಟ್ ಮಕ್ಳಿದ್ರೆ ಮಾತ್ರ ಸೀಟ್ ಕೊಡ್ತಾರೆ. ಆ ಒಂದು ಅವಸ್ಥೆಗಳನ್ನ ತೋರಿಸ್ಕೊಡ್ತಾರೆ. ಅಂದ್ರೆ ನೋಡಿ, ರಾಜವಂಶದಲ್ಲಿ ಅವ್ರ ಅಂಗ ದೋಷವಿಲ್ಲದರಾಗಿರ್ಬೇಕು, ಸುಂದರರಾಗಿರ್ಬೇಕು, ಸಮಾಜ ಶಾಸ್ತ್ರ ಪಂಡಿತರು, ವಿದ್ಯೆ ನಿಪುಣರು, ರಾಜಾಲಯದಲ್ಲಿ ಸನ್ನಿ ಸೇವೆ ಮಾಡಲು ಸಮರ್ಥರಾಗಿರ್ಬೇಕು. ಅಂದ್ರೆ ಇಷ್ಟು ಕಾರ್ಯ ಅವರು ಆ ಒಂದು ರಾಜಾಸ್ಥಾನದಲ್ಲಿ ಬೇಕಾದ ಕಾರ್ಯಗಳನ್ನ ತೋರ್ತಾರೆ. ನಾವು ಇದೇ ಒಂದು ಕಾರ್ಯ ನಾವು ನೋಡಿದ್ರೆ ದೇವರ ಆಯ್ಕೆ, ಮನುಷ್ಯರ ಆಯ್ಕೆ ನಾವು ತೋರಿಸ್ತಾ ಇಲ್ಲಿ ದೇವರು. ಅಂದ್ರೆ ಇದು ಮನುಷ್ಯರ ಆಯ್ಕೆ, ರಾಜನ ಒಂದು ಆಯ್ಕೆ ಇದು. ಅದೇ ದೇವರ ಆಯ್ಕೆ ಮಾಡ್ಕೊಟ್ರೆ ಎಂತವ್ರನ್ನ ಆಯ್ಕೆ ಮಾಡ್ಕೋತಾರೆ ನಾವು. ನಾವು 1 ಕೊರಿಂಥ 1:27 ವಚನ ನಾವು ಓದಬೇಕಾಗುತ್ತೆ. 1 ಕೊರಿಂಥ 1:27. ಜ್ಞಾನಿಗಳನ್ನು ನಾಚಿಗೀಡು ಮಾಡಲು ದೇವರು ಲೋಕದ ದೃಷ್ಟಿಯಲ್ಲಿ ಮೂರ್ಖರನ್ನು ಆರಿಸಿಕೊಂಡರು. ಅಂತೆಯೇ ಬಲಿಷ್ಠರನ್ನು ಲಜ್ಜೆಗೀಡು ಮಾಡಲು ಲೋಕದ ದೃಷ್ಟಿಯಲ್ಲಿ ಬಲಹೀನರನ್ನು ಆರಿಸಿಕೊಂಡರು. ಮುಂದೆ ಓದಿ brother, ಇನ್ನೊಂದು. ಲೋಕದ ದೃಷ್ಟಿಯಲ್ಲಿ ಗಣ್ಯವಾದುದನ್ನು ನಿರ್ನಾಮಗೊಳಿಸಲು ಗಣನೆಗೆ ಬಾರದನ್ನು ಬೀಳಾದುದನ್ನು ಆರಿಸಿಕೊಂಡರು. ಯಾವ ಮಾನವನು ತಮ್ಮ ಸಮ್ಮುಖದಲ್ಲಿ ಅಹಂಕಾರ ಪಡದಂತೆ ದೇವರು ಹೀಗೆ ಮಾಡಿದರು. ಸಾಕು, ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಚನ ಕ್ಲೀನ್ ಆಗಿ ಹೇಳ್ತಾ ಇದೆ. ದೇವರು ಆರಿಸಿದ ಯಾವ ತರ ಇರ್ತದೆ ಅಂತ ಹೇಳಿದ್ರೆ, ಜ್ಞಾನಿಗಳನ್ನು ನಾಚಿಕೆ ಮಾಡಲು ದೇವರ ದೃಷ್ಟಿಯಲ್ಲಿ ಮೂರ್ಖರನ್ನು ಆರಿಸ್ಕೊಂಡ್ರು ಅಂತ ಹೇಳಿದ್ರು. ಅಂದ್ರೆ ಮೂರ್ಖರನ್ನು. ಯಾಕೆ ದೇವರು ಮೂರ್ಖರನ್ನು ಆರಿಸ್ಕೋತಾರೆ? ಅಲ್ಲಿ ನಾವು ನೋಡ್ಬೋದು, ತುಂಬಾ ಬುದ್ಧಿವಂತರಾದ್ರೆ ಕ್ವಶನ್ ಆನ್ಸರ್ ಹೇಳುವಾಗ ಕ್ವಶನ್ ಮೇಲೆ ಕ್ವಶನ್ ಆಗ್ತಾನೆ ಇರ್ತಾರೆ. ಆದ್ರೆ ಈ ಮೂರ್ಖರಾದ್ರೆ ಕ್ವಶನ್ಗಳ ಮೇಲೆ ಕ್ವಶನ್ ಹಾಕಲ್ಲ. ಒಂದು ನೋಡ್ಬೋದು ಯಾವಾಗ ನಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಹಾಗೆ ದೇವರ ದೃಷ್ಟಿಯಲ್ಲಿ ಮೂರ್ಖ ಆದ್ರು. ಅಂತೆಯೇ ಬಲಿಷ್ಠ ರಜಗಿಡವಲ್ಲೂ ಲೋಕ ದೃಷ್ಟಿ ಬಲಹೀನ ಆರಿಸ್ಕೊಂಡ್ರು. ಬಲಹೀನ ಏನಕ್ಕೆ ಆರಿಸ್ಕೊಂಡ್ರು ಅಂತ ಹೇಳಿದ್ರೆ, ನಮ್ಮಲ್ಲಿ ಏನ್ ಆಗಲ್ಲ ನಾವು ಅಂತ ಹೇಳಿದ್ರೆ ಮಾತ್ರ ದೇವರು ನಮ್ಮಲ್ಲಿ ಕ್ರಿಯೆ ಮಾಡೋದು. ನಾನೇ ಮಾಡ್ತೀನಿ ಅಂತ ಹೇಳಿದಾಗ ದೇವರು ನಮ್ಮಲ್ಲಿ ಏನು ಕ್ರಿಯೆ ಮಾಡಲ್ಲ. ನಮ್ಮಲ್ಲಿ ಏನು ಆಗಲ್ಲ ನಾವು ಪರಿಪೂರ್ಣ ದೇವ್ರನ್ನ ಬಿಟ್ಕೊಟ್ಟಾಗ ದೇವರು ನಮ್ಮಲ್ಲಿ ಕ್ರಿಯೆ ಮಾಡೋದು. ಆ ಒಂದು ಕಾರ್ಯಕ್ಕಾಗಿ ಬಲಹೀನರನ್ನ ದೇವರು ಆರಿಸ್ಕೊಂಡ್ರು ಅಂತ ಹೇಳಿ. ಈಗ ನಾನೇ ಮಾಡ್ತೀನಿ ಅಂತ ಹೋದ ಏನೇ ಕಾರ್ಯ ಆಗ್ಲಿ, ನಾನು ಮಾಡ್ತೀನಿ ಅಂತ ಹೋದಾಗ ಅಲ್ಲಿ ದೇವರಿಗೆ ಒಂದು ಅವಕಾಶನೂ ಇಲ್ಲ. ದೇವರಲ್ಲಿ ನಮ್ಮ ಕಾರ್ಯಗಳು ಮಾಡಕ್ಕೂ ಅವ್ರು ಇಷ್ಟಪಡಲ್ಲ. ಹಾಗೆ ನಮ್ಮ ಕೈಲಿ ಏನು ಆಗಲ್ಲ ನಾವು ಆ ಒಂದು ಸ್ಥಿತಿಲಿ ಇದ್ದಾಗ ಅಲ್ಲಿ ದೇವರು ಕಾರ್ಯ ಮಾಡಕ್ಕೆ ಸಿದ್ಧರಾಗ್ತಾರೆ. ಅಂದ್ರೆ ಆ ಒಂದು ಶಕ್ತಿ ದೇವರು ನಮ್ಮಲ್ಲಿ ಸುರಿಸ್ತಾರೆ. ಹಾಗೆ ವಚನ ಇದೆ ಅಂತಾರೆ, ಬಲಹೀನ ಆರಿಸ್ಕೊಂಡ್ರು, ಲೋಕದೃಷ್ಟಿಯ ಗಣ್ಯವಾದ ನಿರ್ನಾಮಗೊಳಿಸಲು ಗಣನೆಗೆ ಬಾರದನ್ನು ಕೀಳಾದನ್ನು ಬೀಳಾದನ್ನು ಆರಿಸ್ಕೊಂಡ್ರು ಅಂತ. ಅಂದ್ರೆ ಲೋಕದಲ್ಲಿ ಉನ್ನತ ಸ್ಥಾನವನ್ನು ಆಶ್ರಯಿಸೋರ್ನು, ಅಂದ್ರೆ ನಾವು ಒಂದು ಒಳ್ಳೆ ಗಣ್ಯ ವ್ಯಕ್ತಿಗಳಾಗಬೇಕು ಹಂಗೆ ಹೀಗೆ ಅಂತ ಅಂತದ್ದು ಇದನ್ನ ತೆಗೆದಾಕ್ತಾರೆ. ಇಲ್ದವ್ರನ್ನ ದೇವರು ಆರಿಸ್ಕೋತಾರೆ. ಯಾವ ಮಾನವನು ತಮ್ಮ ಸಮ್ಮುಖದ ಅಹಂಕಾರ ಪಡೆದ ದೇವರಿಗೆ ಮಾಡಿದ್ರು ಅಂತ ಹೇಳಿದ್ರೆ, ಅಂದ್ರೆ ಯಾರು ದೇವರ ಮುಂದೆ ಅಹಂಕಾರ ಪಡೆದವ್ರನ್ನ ದೇವರು ಈ ಒಂದು ಕಾರ್ಯ ಮಾಡಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನಮ್ನ ಸದಸ್ಯರು ಎಚ್ಚರಿಸ್ತಾ ಇರ್ತಾರೆ, ನಾವು ಯಾವಾಗ ಯಾವ ಒಂದು ಅವಸ್ಥೆಯಲ್ಲಿ ನಾವಿದ್ದೀವಿ ಅಂತ ಹೇಳಿ. ಅಂದ್ರೆ ದೇವರ ಮುಂದೆ ನಾವ್ ಎಂದಿಗೂ ಅಹಂಕಾರ ಪಡೋದಾಗಬೇಕು. ದೇವರು ಅದನ್ನೇ ನಮ್ಮಲ್ಲಿ ಕಾಯ್ತಾ ಇರ್ತಾರೆ. ನಾವೆಷ್ಟೇ ಬುದ್ಧಿವಂತರಾಗಿ, ಎಷ್ಟೇ ಜ್ಞಾನಿಗಳಾಗಿ, ಎಷ್ಟೇ ದೊಡ್ಡ ವ್ಯಕ್ತಿಗಳಾದ್ರೂ ದೇವರ ಮುಂದೆ ನಾವು ಏನು ಇಲ್ದೇ ಶೂನ್ಯರೇ ನಾವು. ಯಾವಾಗ ನಾವು ಶೂನ್ಯರು ಅಂತ ತೀರ್ಮಾನ ತಗೋತೀವಿ, ಅಲ್ಲಿ ದೇವರು ನಮ್ನ ಅವರ ಒಂದು ಕಾರ್ಯಕ್ಕೆ ನಮ್ಮನ್ನ ಉಪಯೋಗಿಸಕ್ಕೆ ಶುರು ಮಾಡ್ತಾರೆ. ಆ ದೇವರು ಹೇಳ್ತಾರೆ, ಜ್ಞಾನಿಗಳನ್ನ ಅಂತ ಹೇಳಿದ್ರೆ ಜ್ಞಾನಿಗಳನ್ನ ನಾಚಿಕೆ ಈಡು ಮಾಡುವಂತ ಕಾರ್ಯಗಳು ಮಾಡ್ತಾ ಇದ್ದಾರೆ. ನಮಗ್ ಗೊತ್ತು ಇವತ್ತು ದೊಡ್ಡ ಜ್ಞಾನಿಗಳು ದೇವರ ಜ್ಞಾನಿಗಳು ಲೋಕದೃಷ್ಟಿ ಜ್ಞಾನಿಗಳಾದ್ರೆ ದೇವರ ವಿಷಯದಲ್ಲಿ ಅವರು ಶೂನ್ಯರೇ. ಅವರಿಗೆ ದೇವರ ವಿಷಯ ಬಗ್ಗೆ ಅರಿವು ಮುಟ್ಟಲ್ಲ. ಅವರಿಗೆ ಏನು ಮಾಡಕ್ಕೂ ಆಗಲ್ಲ ದೇವರ ವಿಷಯಗಳಲ್ಲಿ. ಅಂತ ಒಂದು ಕಾರ್ಯ ಮಾಡೋದು ದೇವರು ನಮ್ಮನ್ನ ಇವತ್ತು ತೋರಿಸ್ಕೊಡ್ತಾ ಇದೆ ಇವತ್ತಿನ ಮುಖಾಂತರ. ಇಲ್ಲಿ ಮುಂದೆ ಓದೋ ಗೊತ್ತಾಗುತ್ತೆ, ಅವರ ರಾಜಾಲಯದಲ್ಲಿ ಸೇವಸನೆ ಮಾಡಲು ಸಮರ್ಥರಾಗಿರಬೇಕು. ಅವರಿಗೆ ಬ್ಯಾಬಿಲೋನ್ ಪಂಡಿತರ ಭಾಷೆಯನ್ನು ಶಾಸ್ತ್ರಗಳನ್ನು ಕಲಿಸಬೇಕು ಅಂತ. ಅಂದ್ರೆ ಅವ್ರನ್ನ ಆ ಒಂದು ಅವಸ್ಥೆಯಿಂದ ಆ ರಾಜರ ಅವಸ್ಥೆಯಲ್ಲಿ ಬೇಕಾಗಿದ್ದ ಎಲ್ಲವನ್ನು ಕಲ್ಸಕ್ಕೆ ಅವರು ಅಪ್ಪಣೆ ಕೊಡ್ತಾರೆ ರಾಜರಲ್ಲಿ. ಅಲ್ಲಿ ಮುಂದಕ್ಕೆ ಅವರು ಸನ್ನಿ ಸೇವೆಗಂತೆ ನನ್ನ ಭೋಜನ ಪದಾರ್ಥ ಹಾಗೂ ನನ್ನ ಕುಡಿಯುವ ದ್ರಾಕ್ಷಸ ಅವರಿಗೆ ಪ್ರತಿದಿನ ಬಡಿಸುವ ಏರ್ಪಾಡು ಮಾಡಿ ಅವರನ್ನು 3 ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸುವುದು ಅಂತ ಹೇಳ್ತಾರೆ. ಅಂದ್ರೆ ಆ ರಾಜ ಭೋಜನ ಅಂದ್ರೆ ರಾಜರು ಏನು ಊಟ ಮಾಡ್ತಾ ಇದ್ರು, ಏನು ಕುಡಿದ್ರು ಅದನ್ನ ಇವ್ರಿಗೆ ಕುಡಿಸ್ಬೇಕು. ಇವ್ರನ್ನ ಅದೇ ಒಂದು ಅವಸ್ಥೆಯಲ್ಲಿ
ಅದಷ್ಟ ಪುಷ್ಟವಾಗಿ ಇಡಬೇಕು ಅನ್ನೋ ಒಂದು ಇದನ್ನ ರಾಜರು ಆರ್ಡರ್ ಮಾಡ್ತಾ ಇದಾರೆ. ಅಲ್ಲಿ ಹೀಗೆ ಆರಿಸ್ಕೊಂಡಿರ್ಬೇಕಲ್ಲಿ ದಾನಿಯೇಲು, ಅನನ್ಯ, ಮಿಶಾಯೇಲನು, ಅಜರೇಲನೆಂಬ ಎಂಬ ಯೆಹೂದ್ಯರು ಸೇರಿದರು. ಕುಂಚಿಕೆ ನಾಯಕನಿವರಿಗೆ ನಾಮಕರಣ ಮಾಡಿದನು. ಅಂದ್ರೆ ಮರು ನಾಮಕರಣ ಮಾಡ್ತಾ ಇದಾರೆ. ಅವರ ಒಂದು ಸೇರಿಸುವಾಗ ಅವರಿಗೆ ಬೇರೆ ಒಂದು ಹೆಸರು ಕೊಡ್ತಾ ಇದಾರೆ. ಬೆಲ್ತೆಶಚ್ಚರ್, ಅನನ್ಯ, ಶದ್ರಕ್, ಮಿಶಾಯೇಲನಿಗೆ ಮಿಶಕ್ ಹಾಗೂ ಅಜರನಿಗೆ ಅಬೇದ್ನೆಗೋ ಎಂಬ ಹೆಸರಿಟ್ಟರು ಅಂತ ಹೇಳಿದ್ದಾರೆ. ಆದರೆ ದಾನಿಯೇಲನು ತಾನು ರಾಜರ ಭೋಜನ ಪದಾರ್ಥ ತಿಂದು ಹಾಗೂ ರಾಜನ ಕುಡಿಯುವ ದ್ರಾಕ್ಷಾರಸ ಕುಡಿಯದೆ ತನ್ನನ್ನೇ ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿಕೊಂಡನು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಒಂದು ಕಾರ್ಯಗಳನ್ನು ನೋಡ್ಬೋದು. ದಾನಿಯೇಲ್ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾನು ಈ ಒಂದು ದ್ರಾಕ್ಷಾರಸ ಕುಡಿದು ನನ್ನನ್ನು ನಾನು ಅಶುದ್ಧ ಮಾಡ್ಕೊಳ್ಬಾರ್ದು ಅಂತ ಅವನ್ ತೀರ್ಮಾನ ತಗೋತಾನೆ. ನಾನು ಯಾರಿಗೂ ಹೇಳ್ಕೊಡ್ತಾ ಇಲ್ಲ, ಅಲ್ಲೇ ತೀರ್ಮಾನ ತಗೋತಾ ಇದ್ದಾನೆ. ಹೀಗೆ ನಾವು ಈ ದಾನಿಯೇಲ್ ತೀರ್ಮಾನ ತಗೊಂಡಿದ್ದು ಯಾರಿಗ್ ಗೊತ್ತಾಗಿದೆ ಇಲ್ಲಿ ವಿಷಯದಲ್ಲಿ? ಅದು ಗೊತ್ತಾಗಿರೋದು ಸರ್ವೇಶ್ವರನಿಗೆ ಮಾತ್ರ. ಹಾಗಾಗಿ ತುಂಬಾ ಕಾರ್ಯಗಳನ್ನ ನಮ್ಗೆ ತೋರ್ಸ್ಕೊಳ್ತಾ ಇದಾರೆ. ನಾವು ನೋಡಿ, ನಮ್ಗೆ ಗೊತ್ತು ತುಂಬಾ ಒಂದು ಅವಸ್ಥೆಗಳು ನಾವು ನಮ್ಗೆ ಗೊತ್ತು. ನಮ್ ಮುಂದೆ ದಿನೇ ದಿನೇ ಶೋಧನೆಗಳು ಅಂತಿಲ್ಲ, ಆತರ ಪಾಪದ ಅವಸ್ಥೆಗಳು ನಮಗೊಂದು ಶೋಧನೆಯಾಗಿ ಬರ್ತಾ ಇರ್ತದೆ. ಆಗ ನಮ್ಮ ಪ್ರಾರ್ಥನೆ ಇದೇ ಆಗಿರ್ಬೇಕು. ಏನಂತ ಹೇಳಿದ್ರೆ, ಸ್ವಾಮಿ ನಮಗೊಂದು ಪೋಷಕರು ಕೊಟ್ಟಿದ್ದಾರೆ. ಯಾರದು? ಪವಿತ್ರ ಆತ್ಮರು. ಅವ್ರು ನಮ್ಮ ಪೋಷಕರು. ಸದಾ ಒಳ್ಳೊಳ್ಳೆ ಕಾರ್ಯಕ್ಕೆ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸೋರು ಪವಿತ್ರಾತ್ಮರಾಗಿದ್ದಾರೆ. ನಾವು ದಿನೇ ದಿನೇ ನಾವು ಪ್ರಾರ್ಥನೆ ಮಾಡ್ಬೇಕು. ಏನಂತ ಹೇಳಿದ್ರೆ, ಸ್ವಾಮಿ ನಾನು ಈ ದಿನ ಒಂದು ಪಾಪನು ಮಾಡಂತೆ ಪರಿಶುದ್ಧವಾಗಿ ಜೀವಿಸಲು ಪವಿತ್ರಾತ್ಮನ ಸಹಾಯ ಮಾಡಿ ಅಂತ ನಾವು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಮುಂದೆ ವಚನ ಹೇಳ್ತಾ ಇದಾರೆ. ಏನಂತ ಹೇಳಿದ್ರೆ, ಕುಂಚಿಕೆ ನಾಯಕನಿಗೆ ಶ್ರಮಿಸು, ನಾನು ಅಶುದ್ಧಲಾಗ ಎಂದು ವಿನಂತಿಸಿದನು. ಕುಂಚಿಕೆಯ ನಾಯಕನು ದಾನಿಯೇಲನ ಮೇಲೆ ಕನಿಕರ ಮತ್ತು ದಯೆ ತೋರುವಂತೆ ದೇವರು ಅವ್ರನ್ನ ಅನುಗ್ರಹಿಸು ಅಂತ ಹೇಳಿ ಅಂದ್ರೆ ದೇವರವ್ರ ಮೇಲೆ ಕೃಪೆ ತೋರ್ತಾ ಇದಾರೆ. ದೇವರು ಅವ್ರ ಮೇಲೆ ಕೃಪೆ ತೋರ ಕಾರಣ ಏನು? ಕಾರಣ ದಾನಿಯೇಲ್ ಪ್ರಾರ್ಥನೆ. ಅವನ್ ಏನ್ ಅಂತರಂಗದಲ್ಲಿ ಒಂದು ತೀರ್ಮಾನ ತಗೊಂಡ, ನಾನು ಪಾಪ ಮಾಡಬಾರ್ದು, ಈ ಒಂದು ಅವಸ್ಥೆಯಿಂದ ನಾನು ಬಿಡುಗಡೆ ಆಗ್ಬೇಕು. ಹಾಗಾಗಿ ನಮ್ಮ ದೇವರು ಯಾವಾಗ್ಲೂ ಅಂತರಂಗ ನೋಡುವುದು, ನಮ್ಮ ಅಂತರಂಗ ನಾವು ನೋಡುವುದು. ನಾವು ನೋಡುವುದು ಮತ್ತಾಯನ ಸುವಾಸದಲ್ಲಿ 6:6 ಅಧ್ಯಾಯದಲ್ಲಿ ನಿನ್ನ ಅಂತರಂಗ ನೋಡೋ ದೇವರು ನಿನಗೆ ಏರಳ ವರ ಕೊಡ್ತಾರೆ. ಅಂದ್ರೆ ಏನ್ ಅಂತರಂಗ ನೋಡೋರು ಅಂತ ಹೇಳಿದ್ರೆ, ನಮ್ಮ ಅವಸ್ಥೆಯನ್ನು ನೋಡೋರು. ಯಾವಾಗ್ಲೂ ನಮ್ಮ ಪ್ರಾರ್ಥನೆ ಇದೇ ಆಗಿರ್ಬೋದು. ನಾವು ಪ್ರಾರ್ಥನೆ ಮಾಡುವಾಗ, ಸ್ವಾಮಿ ನನ್ನ ಈ ಪಾಪದಿಂದ ಬಿಡುಗಡೆ ಕೊಡಿ ಅಂತ ಪ್ರಾರ್ಥಿಸಿದ್ರೆ ಪವಿತ್ರ ಆತ್ಮರು ನಮ್ನ ಆ ಒಂದು ಅವಸ್ಥೆಯಿಂದ ಬಿಡುಗಡೆ ಕೊಡ್ತಾರೆ. ಅಲ್ಲಿ ಇದು ವಚನ ಹೇಳ್ದಂಗೆ ದೇವರು ದಯೆ ತೋರುವಂತ ಕಾರ್ಯಗಳನ್ನ ಅಲ್ಲಿ ಮಾಡ್ತಾರೆ ಅಂತ ಹೇಳುದು ನಾವು ಇಲ್ಲಿ ನೋಡುವುದು ವಚನದಲ್ಲಿ. ನೋಡಿ, ಈ ದ್ರಾಕ್ಷರಸ ನಮ್ಗೆ ಗೊತ್ತು, ಅದು ತುಂಬಾ ಜನ ಇವಾಗ್ಲೂ ಕುಡಿತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಅದು ಒಂದು ಜೀರ್ಣ ಶಕ್ತಿಗೆ ಮತ್ತೆ ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆ ಕಾರ್ಯಗಳನ್ನು ಮಾಡುವಂತ ಕಾರ್ಯಗಳು ಅದೆಲ್ಲ ಆಗುತ್ತೆ ಅನ್ನೋದನ್ನ ಗೊತ್ತು. ನಾವಲ್ಲಿ ವಚನದಲ್ಲಿ ಹೇಳ್ತಾ ಇದೆ. ಏನಂತ ಹೇಳಿದ್ರೆ, 1 ತಿಮೋತಿ 5:23 ವಚನದಲ್ಲಿದೆ. 1 ತಿಮೋತಿ 5ನೇ ಅಧ್ಯಾಯ 23 ವಚನದಲ್ಲಿದೆ. ಹಾಗಾಗಿ ನೀನು ಅಸ್ವಸ್ಥನಾಗುವುದುಂಟು. ಆದ್ದರಿಂದ ಬರೀ ನೀರನ್ನು ಕುಡಿದರೆ ಸಾಲದು, ನಿನ್ನ ಜೀರ್ಣಶಕ್ತಿಯ ಸುಧಾರಣೆಗಾಗಿ ಸ್ವಲ್ಪ ದ್ರಾಕ್ಷಾರಸವನ್ನೂ ಸೇವಿಸು. ಇದು ಒಂದು ಮೊದಲಿಂದಲೂ ಇರೋ ಒಂದು ಅವಸ್ಥೆನೆ. ಆದ್ರೆ ಈಗ್ಲೂ ನೋಡ್ಬೋದು ತುಂಬಾ ಜನ ಸ್ವಲ್ಪ ಸ್ಮಾರ್ಟ್ ಆಗ್ಬೇಕು, ಹಾಗೆ ಒಂದು ಇದೆಲ್ಲ ಕಾಣ್ಬೇಕಂದ್ರಲ್ಲ ಇದನ್ನ ಇವಾಗ್ಲೂ ಯೂಸ್ ಮಾಡ್ತಾರೆ. ತುಂಬಾ ಜನ ನನಗೆ ಗೊತ್ತಿರೋ ಇದನ್ನ ಮುಖಕ್ಕೂ ತುಂಬಾ ಜನ ಯೂಸ್ ಮಾಡ್ತಾ ಇದಾರೆ ಇವಾಗ. ಅಂದ್ರೆ ಈ ಒಂದು ಅವಸ್ಥೆ ಅಲ್ಲಿ ತೋರ್ಸ್ಕೊಡುತ್ತೆ. ಅಂತ ಹೇಳಿದ್ರೆ, ಇದು ಜೀರ್ಣಶಕ್ತಿಗೆ ಬೇಕಾದ ಕಾರ್ಯಗಳಂದ್ರೆ ತುಂಬಾ ನಾವು ನೋಡ್ಬೋದು. ಆಹಾರ ಪದಾರ್ಥಗಳು ತುಂಬಾ ಡೈಜೆಷನ್ ಆಗದಿರೋ ಒಂದು ಅವಸ್ಥೆಗಳಲ್ಲಿ ದ್ರಾಕ್ಷಾರಸನ ತುಂಬಾ ಜನ ಸೇವಿಸ್ತಾರೆ. ಆ ವೈನ್ ಅಂತ ಹೇಳಿ ಅದು ಸೇವಿಸುವಾಗ ಅದು ತುಂಬಾ ಜೀರ್ಣಶಕ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದಾನಿಯೇಲ್ ಅದೇ ಕಾರ್ಯ ಮಾಡ್ತಾರೆ. ದಾನಿಯೇಲಿಗೆ ಆ ಒಂದು ಕಾರ್ಯ ಮಾಡಕ್ಕೆ ಆಜ್ಞೆ ಕೊಟ್ಟಿರೋ ರಾಜರು. ಅಂದ್ರೆ ನಾನು ಸ್ವೀಕರಿಸುವ ಎಲ್ಲಾ ಪದಾರ್ಥಗಳು ಅವ್ರು ಕೊಟ್ಟು ಅವ್ರನ್ನ ಒಂದು ಗಟ್ಟಿ ಪುಷ್ಟ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ದಾನಿಯೇಲ್ ಈ ಒಂದು ಅವಸ್ಥೆಯಿಂದ ಅವನು ಬಿಡುಗಡೆಗಾಗಿ ದೇವರ ಕಳಿಸುವಾಗ ಪವಿತ್ರಾತ್ಮರು ಅವ್ರನ್ನ ಆ ಒಂದು ಕೊಂಚಕ್ಕೆ ಅನುಗ್ರಹಿಸಿ ಅವ್ರ ಮೇಲೆ ದಯೆ ತೋರುವಂತ ಕಾರ್ಯಗಳು ತೋರಿಸ್ತಾ ಇದ್ದಾರೆ. ಆ ನಾಯಕ ದಾನಿಯೇಲನಿಗೆ, ನಿಮಗೆ ಅನ್ನಪಾನ ಏರ್ಪಡಿಸಿದ ನನ್ನೊಡೆಯ ರಾಜ, ನಿಮ್ಮಂತೆ ಆಯ್ಕೆಯಾದ ಯುವಕರ ಮುಖಕ್ಕಿಂತ ನಿಮ್ಮ ಮುಖ ಬಾಡಿರು ನೋಡಿದ್ರೆ ನನ್ನ ತಲೆ ತೆಗಿಯಬಹುದು ಅಂತ ಭಯ ನನಗಿದೆ. ಅವನ ಅವಸ್ಥೆ ಹೇಳ್ಕೊಳ್ತಾ ಇದ್ದಾನೆ. ಆಗ ದಾನಿಯೇಲ್ ಹೇಳ್ತಾನೆ, ಒಂದು 10 ದಿನ ನೀವು ನನ್ನ ಪರೀಕ್ಷಿಸಿ ನೋಡಿ. ಯಾಕೆಂತ ಹೇಳಿದ್ರೆ, ಇವರಿಗೆ 3 ವರ್ಷ ಅವಧಿ ಕೊಟ್ಟಿದ್ರು. ಅಂದ್ರೆ 3 ವರ್ಷ ಇವರು ಆ ಒಂದು ಕಾರ್ಯ ಮಾಡಿ ಆಮೇಲೆ ರಾಜರ ಆಸ್ಥಾನಕ್ಕೆ ಹೋಗ್ಬೇಕಾಗಿತ್ತು.
ಹಾಗಾಗಿ ಇವ್ರಿಗೆ ಒಂದು 10 ದಿನ ಸಮಯ ಪರೀಕ್ಷೆ ನೋಡಕ್ಕೆ ಡ್ಯಾನಿಯಲ್ ಸಮಯ ಕೇಳ್ತಾ ಇದ್ದಾನೆ. ಹಾಗೆ ಅವರು ಅದೊಂದು 10 ದಿನ ಒಪ್ಪಿಗೆ ಕೊಡ್ತಾ ಇದ್ದಾರೆ. ಈ 10 ದಿನದಲ್ಲಿ ಡ್ಯಾನಿಯಲ್ ಏನ್ ಮಾಡ್ತಾನೆ, ಅವನ ಕಾಯಿ ಪಲ್ಯ ನೀರು ಇದನ್ನ ಸೇವಿಸಿ ಅವನ ಒಂದು 10 ದಿನ ಅವರ ಮುಖಾಂತರ ಇರ್ತಾನೆ. ನಾವು ನೋಡ್ಬೋದು ನಿಜವಾದ ಕಾರ್ಯಗಳಂತ ಹೇಳಿದ್ರೆ ನಮಗೆ ಗೊತ್ತು, ಆದಿಕಾಂಡದಲ್ಲಿ ನಾವು ನೋಡಿದ್ವಿ. ಏನಂತ ಹೇಳಿದ್ರೆ ಪವಿತ್ರಾತ್ಮ ದೇವರು ಅವಾಗ ಅವರಿಗೆ ಏವಳು ಮತ್ತು ಇದಕ್ಕೆ ಅವರ ಒಂದು ಪ್ರಕಾಶಮಾನ ನಮ್ಗೆ ಗೊತ್ತು. ಅವರ ಉಡುಪಿಲ್ಲದೆ ವ್ಯವಸ್ಥವಾಗಿದ್ರು, ಆದ್ರೂ ಅವ್ರಿಗೆ ಅವರೊಂದು ಇದು ಅರಿತರಲ್ಲ. ಅವರ ವ್ಯವಸ್ಥೆ ಅಂದ್ರೆ ಬಟ್ಟೆ ಇಲ್ಲದೆ ಒಂದು ಕಾರ್ಯ ಅವರ ಇದಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಅಷ್ಟೊಂದು ಪ್ರಸನ್ನ ಆಗಿದ್ರು. ಇವಾಗ್ಲೂ ನಾವು ನೋಡ್ಬೋದು ಅಷ್ಟೋ ನಮ್ಮ ಬ್ರದರ್ಗಳಿದ್ದಾರೆ, ತುಂಬಾ ಜನ ಇದ್ದಾರೆ. ಅವರ ಒಂದು ಪ್ರಕಾಶ ಅವ್ರು ನೋಡುವಾಗ ಆ ಒಂದು ಸ್ಪಿರಿಟ್ನೆಸ್, ಆ ಒಂದು ಇದು ಅದು ಯಾವುದೇ ಆಹಾರದಿಂದ ಬರೋಂಥದ್ದಲ್ಲ, ಅದು ದೇವರ ಆತ್ಮರಿಂದ ಬರೋದು. ದೇವರ ಆತ್ಮ ಅಂದ್ರೆ ನಮ್ಮೊಳಗಿರುವ ಪರಿಶುದ್ಧ ಆತ್ಮರು ನಮ್ಮಲ್ಲಿ ತುಂಬಿ ನಮ್ಮಿಂದ ಹೊರಹೊಮ್ಮುವಾಗ ಬರುವ ಆ ಒಂದು ಪ್ರಸನ್ನತೆ, ಆ ಒಂದು ಕಳೆ, ಅದು ಪವಿತ್ರ ಆತ್ಮದಿಂದ ಬರೋದು. ಹಾಗಾಗಿ ಡ್ಯಾನಿಯಲ್ ಇದು ಕಾರ್ಯ ತೋರಿಸ್ಕೊಡ್ತಾನೆ. ನೀವು 10 ದಿನ ಇಲ್ಲಿ ಪರೀಕ್ಷಿಸಿ ನೋಡಿ, ಪರೀಕ್ಷಿಸಿ ನೋಡ್ಮೇಲೆ ನೀವು ಅದನ್ನ ಬಗ್ಗೆ ಹೇಳಿ ಅಂತ. ಈ 10 ದಿನ ಆದ್ಮೇಲೆ ಈ ರಾಜಭೋಜನ ಇವ್ 3 ಜನ ಯುವಕರ ಜೊತೆಗೆ ಇವ್ರನ್ನ ಹೋಲಿಸಿ ನೋಡ್ತಾ ಇದ್ದಾನೆ. ಅವ್ರು 3 ಜನಗಿಂತ ಡ್ಯಾನಿಯಲ್ ತುಂಬಾ ಒಂದು ಪ್ರಕಾಶಮಾನ, ಒಂದು ಒಳ್ಳೆ ನೋಡಕ್ಕೆ ಒಂದು ಒಳ್ಳೆ ಗಟ್ಟಿಮುಟ್ಟು ಎಲ್ಲದರಲ್ಲೂ ಒಂದು ಒಳ್ಳೆ ಅವಸ್ಥೆಯನ್ನು ಕಾಡ್ತಾ ಇದ್ದಾರೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಕೊಂಚಕ್ಕೆ ಅವರಿಗೂ ಡ್ಯಾನಿಯಲ್ ತರ ಆ ಒಂದು ಪಲ್ಯದ ಆ ಒಂದು ಅವಸ್ಥೆಯನ್ನ ತರಿಸ್ಕೊಡ್ತಾ ಇದ್ದಾನೆ. ನಾವಿಲ್ಲಿ ನೋಡ್ಬೋದು ನಮ್ಮ ಒಂದು ಕಾರ್ಯಗಳನ್ನ ಏನಕ್ಕೆ ಅಂತ, ಈ ಕಾರ್ಯಗಳನ್ನ ದೇವರು ತೋರಿಸ್ಕೊಡ್ತಾರೆ, ಪವಿತ್ರ ತೋರಿಸ್ಕೊಡ್ತಾ ಇದೆ ಅಂತ ಹೇಳಿದ್ರೆ, ದೇವ ಸೇವೆ ಮಾಡೋರು 2-3 ಕಾರ್ಯಗಳನ್ನ ಯಾವಾಗ ಜ್ಞಾಪಕ ಇಟ್ಕೋಬೇಕು. ಏನಂತ ಹೇಳಿದ್ರೆ, ಒಂದು ಅಧಿಕಾರವನ್ನು ಆಸೆ ಪಡೋರಾಗಿರ್ಬೋದು, 2 ಆಹಾರ ಪದಾರ್ಥಗಳನ್ನ ಆಸೆ ಪಡೋರಾಗಿರ್ಬೋದು. ಏನಕ್ಕೆ ಈ ಒಂದು ಕಾರ್ಯಗಳು ತೋರಿಸ್ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಮ್ಗೆ ತುಂಬಾ ವಿಷಯಗಳು ಮನೆಯಲ್ಲ ಹೇಳಿದ್ರು. ಇವು ನಮ್ನ ಆಲಸ್ಯತನ ಕಾರ್ಯ ಅಂತ, ಅದು ಅಹಂಕಾರ ಕಾರ್ಯ ಅಂತ ಕಾರ್ಯಗಳನ್ನ ಮಾಡುವಂತ ಕಾರ್ಯಗಳಾಗಿದೆ. ಅವ್ರ ಅಧಿಕಾರ ಬಂದಾಗ ಆಟೋಮೆಟಿಕ್ ನಮ್ಗೊಂದು ಅಹಂಕಾರ ಜೊತೆಗೆ ಇರುತ್ತೆ. ಹಾಗೆ ಈ ಭೋಜನ, ಈ ಭೋಜನ ಕಾರ್ಯಗಳು ಬರುವಾಗ ನಮ್ಮಲ್ಲಿ ಆಲಸ್ಯತನ ಆಟೋಮೆಟಿಕ್ ಆಗಿ ಬರುತ್ತೆ. ಹಾಗಾಗಿ ಈ ಒಂದು ಕಾರ್ಯಗಳ ಬಗ್ಗೆ ನಾವು ಯಾವಾಗಲೂ ಎಚ್ಚರವಾಗಿರ್ಬೇಕು ಅಂತ ಈ ಒಂದು ವಚನಗಳ ಮುಖಾಂತರ ತೋರಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಮುಂದೆ ನೋಡ್ಬೋದು 17ನೇ ವಚನದಲ್ಲಿ, ಈಗಿರಾಗಿ ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಸ್ತ್ರಾಸ್ತ್ರಗಳ ವಿದ್ಯೆಗಳಲ್ಲೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದರು. ನಾವು ನೋಡ್ಬೋದು ಕೊಲೋಸರ ಪತ್ರದಲ್ಲಿ 1ನೇ ಅಧ್ಯಾಯ 9ನೇ ವಚನದಲ್ಲಿ ಇದೆ. ಕೊಲೋಸರ ಪತ್ರ 1ನೇ 9ನೇ ವಚನದಲ್ಲಿ, ಹೀಗಿರುವುದರಿಂದ ಈ ವಿಷಯವನ್ನು ನಾವು ಕೇಳಿದ ದಿನದಿಂದಲೂ ನಿಮಗಾಗಿ ಸದಾ ಪ್ರಾರ್ಥಿಸುತ್ತಲೇ ಇದ್ದೇವೆ. ನೀವು ಪರಿಪೂರ್ಣ ವಿವೇಕದಿಂದಲೂ ಆಧ್ಯಾತ್ಮಿಕ ಜ್ಞಾನದಿಂದಲೂ ದೇವರ ಚಿತ್ತವನ್ನು ಸಂಪೂರ್ಣವಾಗಿ ಅರಿಯಬೇಕೆಂಬುದೇ ನಮ್ಮ ಕೋರಿಕೆ. ಆಗ ಎಲ್ಲಾ ವಿಷಯಗಳಲ್ಲಿಯೂ ಪ್ರಭು ಯೇಸು ಮೆಚ್ಚುವ ರೀತಿಯಲ್ಲಿ ನೀವು ಜೀವಿಸುವಿರಿ, ನಾನಾ ತರಹದ ಸತ್ಕಾರ್ಯಗಳನ್ನು ಕೈಗೊಳ್ಳುವಿರಿ, ಸತ್ಫಲವನ್ನೀಯುವ ದೈವ ಜ್ಞಾನದಲ್ಲಿ ವೃದ್ಧಿ ಹೊಂದುವಿರಿ. ಸಾಕು ಬ್ರದರ್, ಇಲ್ಲಿ ವಚನ ಕ್ಲೀನ್ ಆಗಿ ಹೇಳ್ತಾ ಇದೆ, ದೇವರು ಜ್ಞಾನ ಮತ್ತು ವಿವೇಕ, ದೇವರ ಚಿತ್ತವನ್ನು ಸಂಪೂರ್ಣವಾಗಿ ಅರಿಯಬೇಕು ಎಂಬುದು ನಮ್ಮ ಕೋರಿಕೆ. ಆಗ ಎಲ್ಲಾ ವಿಷಯಗಳಲ್ಲೂ ಪ್ರಭು ಮೆಚ್ಚುವ ರೀತಿಯಲ್ಲಿ ನೀವು ಜೀವಿಸುವಿರಿ ಅಂತ ಹೇಳ್ಬಿಟ್ಟು. ನಾವು ಇವಾಗ ಯಾಕೆ ಈ ಒಂದು ಕಾರ್ಯ ಮಾಡ್ತಾ ಇಲ್ಲ? ಹಾಗಾಗಿ ನಮಗೆ ಯಾಕೆ ದೇವರ ಜ್ಞಾನ, ದೇವರ ವಿವೇಕ ನಮ್ಮಲ್ಲಿ ಇಲ್ವಾ? ಈ ಒಂದು ದೇವರ ಜ್ಞಾನ, ದೇವರ ವಿವೇಕ ನಮ್ಮಲ್ಲಿದ್ದಾಗ ನಾನಾ ತರದ ಸತ್ಕಾರ್ಯಗಳು, ವಚನ ಹೇಳ್ತಾರೆ, ನಾನಾ ಸತ್ಕಾರ್ಯಗಳನ್ನ ಕೈಗೊಳ್ಳೋರಿ, ಸತ್ಫಲ ದೈವ ಜ್ಞಾನದಿಂದ ನೀವೆಲ್ಲ ತುಂಬಿರಿ ಅಂತ ಹೇಳ್ಬಿಟ್ಟು. ನಾವ್ ಯಾವಾಗ ದೇವ ಸೇವೆ ಮಾಡ್ತಾ ಇಲ್ಲ, ದೇವರ ಕಾರ್ಯಗಳ ಬಗ್ಗೆ ನಾವು ಚಿಂತೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ನಿಜವಾಗ್ಲು ದೇವಿಯ ಜ್ಞಾನ ವಿವೇಕಗಳು ಕೊರತೆ ಇದೆ ಅಂತ ನಾವು ತಿಳ್ಕೋಬೇಕು. ಯಾಕೆಂತ ಹೇಳಿದ್ರೆ ವಚನ ಕ್ಲೀನ್ ಇದೆ, ದೇವರ ಜ್ಞಾನ ವಿವೇಕ ಹೊಂದವರು ಯಾವಾಗ್ಲೂ ಸುಮ್ಮನೆ ಕಾಲ ನಾನಾ ತರ ಸತ್ಕಾರ್ಯಗಳನ್ನ ದೇವರು ಇಷ್ಟಪಡೋ ಕಾರ್ಯ, ದೇವರು ಪ್ರಭು ಮೆಚ್ಚುವ ಕಾರ್ಯಗಳೆಲ್ಲ ಮಾಡ್ತಾರೆ ಅವರು ಅಂತ ಹೇಳಿ. ಹಾಗೆ ಇಲ್ಲಿ ಡ್ಯಾನಿಯಲ್ ಅದೇ ಒಂದು ಅವಸ್ಥೆ ಇದೆ, ಅಂದ್ರೆ ಪ್ರಭು ಮೆಚ್ಚುವ ಕಾರ್ಯಗಳನ್ನ ಅವ್ರು ಮಾಡ್ತಾ ಇದೆ ಅಂತ ತೋರಿಸ್ಕೊಡ್ತಾ ಇದಾರೆ. ನಾವು ನೋಡ್ಬೋದು ಈ ಡ್ಯಾನಿಯಲ್ನ ಸ್ವಭಾವ ಹೇಗಿತ್ತು ಅಂತ ಹೇಳಿದ್ರೆ, ನಾವು ತೀತನ ಗ್ರಂಥದಲ್ಲಿ 1:15 ವಚನ ಗೊತ್ತಾಗುತ್ತೆ. ತೀತನ 1:15 ಡ್ಯಾನಿಯಲ್ ಮನಶುದ್ಧಿಯುಳ್ಳವರಿಗೆ ಎಲ್ಲವೂ ಶುದ್ಧವಾಗಿಯೇ ಇದೆ,
ಭ್ರಷ್ಟರಿಗೆ ಮತ್ತು ಅವಿಶ್ವಾಸಿಗಳಿಗೆ ಯಾವುದು ಶುದ್ಧವಲ್ಲ, ಏಕೆಂದರೆ ಅವರ ಮನಸ್ಸಾಕ್ಷಿಯು ಮಲಿನವಾಗಿದೆ. ಕಂಟಿನ್ಯೂ ಮಾಡಬೇಕು. ತಾವು ದೇವರನ್ನು ಬಲ್ಲವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರ ನಡತೆ ತದ್ವಿರುದ್ಧವಾಗಿರುತ್ತದೆ. ಇಂಥವರು ಅವಿಧೇಯರು, ಅಸಹ್ಯರು ಆಗಿರುವುದರಿಂದ ಯಾವುದೇ ಸತ್ಕಾರ್ಯವನ್ನು ಮಾಡಲು ಅಯೋಗ್ಯರಾಗಿದ್ದಾರೆ. ಇದು ವಚನ ಕ್ಲೀನ್ ಆಗಿ ಹೇಳ್ತಾ ಇದೆ. ಅಂದ್ರೆ ಮನಸ್ಸಿನಲ್ಲಿ ಶುದ್ಧತೆ ಉಳ್ಳವರು, ಅವಿಶ್ವಾಸಿಗಳು ಯಾವುದು ಶುದ್ಧ ಮನಶುದ್ಧಿ ಉಳ್ಳವರು ಎಲ್ಲವೂ ಶುದ್ಧವಾಗಿಯೇ ಇದೆ. ಅಂದ್ರೆ ಮನಸ್ಸು ಶುದ್ಧವಾಗಿದ್ದರೆ ಎಲ್ಲವೂ ಶುದ್ಧವಾಗಿರ್ತದೆ. ಭ್ರಷ್ಟರಿಗೆ ಮತ್ತು ಅವಿಶ್ವಾಸ ಯಾವುದು ಶುದ್ಧವಲ್ಲ, ಏಕೆಂದರೆ ಅವರ ಮನಸ್ಸಾಕ್ಷಿನ ಮಲಿನವಾಗಿದೆ. ತಾವು ದೇವರ ಬಲ್ಲವರೆಂದು ಹೇಳ್ಕೊಂಡ್ರು ಅವರ ನಡತೆ ತದ್ವಿರುದ್ಧವಾಗಿರ್ತದೆ. ಅಂದ್ರೆ ಅವರ ವಿರುದ್ಧ ದೇವರ ತದ್ವಿರುದ್ಧವಾಗಿದೆ. ಅಂತವರು ಯಾವ ಸತ್ಕಾರ್ಯ ಮಾಡಲು ಆಗಲ್ಲ ಅಂತ ವಚನ ಕ್ಲೀನ್ ಆಗಿ ಹೇಳ್ತಾ ಇದೆ. ಹಾಗೆ ನಾವು ಇವತ್ತು ಸತ್ಕಾರ್ಯ ಮಾಡಲಿಲ್ಲ ಅಂತ ಹೇಳಿದ್ರೆ ಏನಿರ್ಬೋದು ನಮ್ಮಲ್ಲಿ ಅವಸ್ಥೆಗಳು ಅಂತ ಇಲ್ಲಿ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಮನಸ್ಸು ನಿಜವಲ್ಲೂ ಮಲಿನವಾಗಿರ್ಬೇಕು ಅನಿಸ್ತಾ ಇದೆ. ಯಾಕೆಂದ್ರೆ ದೇವ್ರ ಸತ್ಕಾರ್ಯ ನಾವು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಮನಸ್ಸು ಸತ್ಯ. ವಚನ ಮುಂದೆ ಅದೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯ 11ನೇ ವಚನ ಇದೆ. ಎಲ್ಲಾ ಮಾನವರು ಜೀವೋದ್ಧಾರಕ್ಕಾಗಿ ದೇವರ ಅನುಗ್ರಹ ಪ್ರಕಟವಾಗಿದೆ ಅಂತ ಹೇಳಿ. ಅಂದ್ರೆ ದೇವರನ್ನ ದಿನ ದಿನ ಅನುಗ್ರಹಿಸ ಕಾಯ್ತಾ ಇದ್ದಾರೆ. ಇಲ್ಲಿ ವಚನದಲ್ಲಿ ದೇವರು ಜ್ಞಾನ ವಿವೇಕ ದಯಪಾಲಿಸಿದ್ರು ಅಂದ್ರೆ ದೇವರ ಅನುಗ್ರಹ ಅದೆಲ್ಲ. ಯಾವಾಗ ದೇವರ ಅನುಗ್ರಹ ಕಾಯ್ತಾ ಇದ್ದಾರೆ, ಆದ್ರೆ ನಮ್ಮ ಒಂದು ಅವಸ್ಥೆಗಳು ಸರಿ ಇಲ್ಲದ ದೇವರ ನಮ್ಮನ್ನ ಅನುಗ್ರಹಿಸಾಗ್ತಾ ಇಲ್ಲ. ಇವತ್ತಿನ ವಚನಗಳ ಮುಖಾಂತರ ತಿಳ್ಕೊಳ್ತಾ ಇದ್ದಾರೆ. ನೋಡ್ಬೋದು ನಾವು ಮುಂದೆ ದಾನಿಯೇಲನ ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನ ಅರ್ಥೈಸುವಲ್ಲಿ ಪ್ರವೀಣನಾದನು ಅಂತ. ಅಂದ್ರೆ ದೇವರವನಿಗೆ ಎಲ್ಲವನ್ನು ಸ್ವಪ್ನಗಳನ್ನು ಅರಿಯುವಂತ ಕಾರ್ಯಗಳನ್ನ, ಅಂದ್ರೆ ಆ ದೈವಿ ಜ್ಞಾನದಿಂದ ಮುಂದೆ ಆಗೋದು, ಆ ಒಂದು ಕಾರ್ಯಗಳ ಬಗ್ಗೆ ಅವರಿಗೆ ದಾವೀದನ ಸಮಸ್ತವಾಗಿ ಆ ಒಂದು ಜ್ಞಾನದಿಂದ ತುಂಬಿಸಿದ್ದಾರೆ ಅವ್ರನ್ನ ಅಂತ. ಹಾಗೆ 18 ರಾಜನು ನೇಮಿಸಿದ ಕಾಲ ಕಳೆಯಿತು. ಅಂದ್ರೆ ರಾಜನು ಆ ಒಂದು 3 ವರ್ಷ ಅವರಿಗೆ ಬೇಕಾದ ಎಲ್ಲವನ್ನು ಮಾಡಿ ಅವ್ರನ್ನೊಂದು ಪರಿಪೂರ್ಣನಾಗಿ ರಾಜನ ಸನ್ನಿಧಿಗೆ ಕರೆತರಲು ಅವರಿಗೆ ಹೇಳಿದ್ರು. ಆ ಒಂದು ಸಮಯ ಮುಗೀತು. ಕಂಚಕಿ ನಾಯಕನವರನ್ನು ರಾಜರ ಸಮ್ಮುಖಕ್ಕೆ ಕರೆತಂದನು. ರಾಜರವರ ಸಂಘ ಮಾತನಾಡುವಾಗ ಅಲ್ಲಿದ್ದ ಯುವಕರೆಲ್ಲ ದಾನಿಯೇಲನಿಗೆ, ಅನನೀಯನಿಗೆ, ಮಿಶಾಯೇಲನಿಗೆ, ಅಜರ್ಯನಿಗೆ ಸಮಾನ ಯಾರು ಕಂಡು ಬರಲಿಲ್ಲ ಅಂದ್ರೆ ಅವರ ರಾಜರ ಸಮ್ಮುಖ ಕರೆತಂದಾಗ ರಾಜನಿಗೆ ಅವರ ಆಸ್ಥಾನದಲ್ಲಿ ತುಂಬಾ ಜನ ಇದ್ರು. ಇಲ್ಲಿ ಹೇಳ್ತಾ ಇದ್ರೆ ನನ್ನ ಆಸ್ಥಾನ ಎಲ್ಲಾ ಇದಾರೆ ಅಂತ. ಅವ್ರೆಲ್ಲರಿಗಿಂತ ಇವ್ರು ಶ್ರೇಷ್ಠರಾಗಿ ಅವ್ರು ಕಂಡ್ರು. ಅಂದ್ರೆ ಇವ್ರಿಗೆ ಸಮಾನ ಅವ್ರು ಯಾರು ಇರ್ಲಿಲ್ಲ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಆದ ಕಾರಣ ಆ 4 ಸನ್ನಿಧಿ ಸೇವಕರಾದರು ಅಂತ ಹೇಳಿ. ಬಳಿಕ ರಾಜನು ಶಸ್ತ್ರಾಸ್ತ್ರ ವಿದ್ಯೆ ಎಲ್ಲಾ ವಿಷಯಗಳಲ್ಲೂ ಅವರನ್ನು ವಿಚಾರ ಮಾಡಿದಾಗ ಸಮಸ್ತ ರಾಜನಲ್ಲಿ ಎಲ್ಲ ಜೋಯಿಷರಿಗಿಂತಲೂ ಮಂತ್ರದಿಂದ 10ರಷ್ಟು ನಿಪುಣರಾಗಿ ಕಂಡು ಬಂದರು. ಅಂದ್ರೆ 10ರಷ್ಟು ಅವ್ರು ಎಷ್ಟಿದ್ರು ಅವ್ರಿಗಿಂತ 10ರಷ್ಟು ಇವರು ನಿಪುಣ ಕಂಡು ಬಂದ್ರು ಅಂತ ಹೇಳಿದ್ರು. ಈ ಒಂದು 10ರಷ್ಟು ನಿಪುಣರಾಗಲು ಇವರಲ್ಲಿ ಏನಿತ್ತು ಸ್ಪೆಷಲ್ ಅಂದ್ರೆ ದೇವರ ಜ್ಞಾನ, ದೈವಿಯ ಜ್ಞಾನ. ಯಾವಾಗಲೂ ನಾವು ಪ್ರಾರ್ಥನೆ ಮಾಡ್ತಾ ಇರ್ಬೇಕಂತ ಹೇಳಿದ್ದಾರೆ. ಏನಂತ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡುವಾಗ ಸ್ವಾಮಿ ನಿಮ್ಮ ಮನಸ್ಸನ್ನ ಅರಿತ ಕೃಪೆ ನಮ್ಗೆ ಕೊಡಿ ಅಂತ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ದೇವರ ಮನಸ್ಸನ್ನು ಫಸ್ಟ್ ಅರಿಬೇಕಂತ ಹೇಳಿದ್ರೆ ನಮ್ಗೆ ಗೊತ್ತು ನಮ್ಮ ಆಲೋಚನೆಗಳಂತ ದೇವರ ಆಲೋಚನೆ. ವಚನ ಯಾವಾಗಲೂ ಹೇಳ್ತಾರೆ ನಿಮ್ಮ ಚಿಂತೆ ಅಂತ ನನ್ನ ಚಿಂತೆ ಅಲ್ಲ, ನಿಮ್ಮ ಆಲೋಚನೆ ನನ್ನ ಆಲೋಚನೆ ಅಂತಂದ್ರೆ. ಅಂದ್ರೆ ದೇವರ ಆಲೋಚನೆ ಫಸ್ಟ್ ಅರಿಯೋದು ನಾವು ಆಗ್ಬೇಕು. ಯಾವಾಗ ದೇವರ ಆಲೋಚನೆ, ದೇವರ ಚಿಂತೆ, ದೇವರ ಜ್ಞಾನದಲ್ಲಿ ನಾವು ಬೆಳಿತೀವಿ, ಆಗಲೇ ನಮ್ಗೆ ಗೊತ್ತು ಆ ಒಂದು ಕಾರ್ಯಗಳು, ದೇವರ ಇಷ್ಟಪಡೋ ಕಾರ್ಯಗಳು ಮಾಡಕ್ಕಾಗುತ್ತೆ. ನಮ್ಗಿದ್ರ ಅರಿವಿಲ್ಲ ಅಂತ ಹೇಳಿದಾಗ ನಾವು ನಿಜವಾಗ್ಲೂ ಇಂಥ ಕಾರ್ಯಗಳು ಮಾಡಕ್ಕಾಗಲ್ಲ. ಇಲ್ಲಿ ಒಂದು ವಚನ ಹೇಳ್ತಾ ಇದೆ, ಬಳಿಕ ರಾಜಶಾಸ್ತ್ರ ಎಲ್ಲಾ ವಿಷಯಗಳಲ್ಲೂ ಅವರನ್ನು ಸಮಸ್ತ ರಾಜ ಎಲ್ಲಾ ಜೋಯಿಷರಿಂದಲೂ ಮಂತ್ರವಾದ 10ರಷ್ಟು ನಿಪುಣ ಮಾಡಿದ್ರು. ದಾನಿಯೇಲನು ರಾಜರ ಶ್ರೇಷ್ಠ ಆಳ್ವಿಕೆ 1ನೇ ವರ್ಷ ತನಕ ಸನ್ನಿಧಿ ಸೇವೆಯಾಗಿ ಇದ್ದನು ಅಂತ. ಇಲ್ಲಿ ರಾಜನು ಏನಕ್ಕೆ ಇವ್ರನ್ನ ಇಷ್ಟು ಮೆಚ್ಚುಗಳ ಕಾರಣ ಅಂತ ಹೇಳಿದ್ರೆ ನಾವು ಬೇಕಾದ್ರೆ 2ನೇ ಅಧ್ಯಾಯದಲ್ಲಿ ಓದ್ಬೋದು. ಅಲ್ಲಿ ತುಂಬಾ ವಿಷಯಗಳು ತೋರಿಸ್ತಿದ್ದಾರೆ. 2ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಓದ್ ಗೊತ್ತಾಗುತ್ತೆ. ಅದೇ ದಾನಿಯೇಲನ ಅಂತ 2ನೇ ಅಧ್ಯಾಯ 10ನೇ ವಚನದಲ್ಲಿ ಆ ಪಂಡಿತರು ಸನ್ನಿಧಿಯ ಮುಂದೆ ರಾಜರು ಕೇಳುವ ಸಂಗತಿಯನ್ನು ತಿಳಿಸಬಲ್ಲವನು ಈ ಲೋಕದಲ್ಲಿ ಯಾವನೂ ಇಲ್ಲ. ಎಷ್ಟೆಷ್ಟೋ ಬಲಿಷ್ಠರಾದ ಪ್ರಬಲರಾದ ಯಾವ ಅರಸರು ಜೋಯಿಸನನ್ನಾಗಲಿ ಮಾಟಗಾರನನ್ನಾಗಲಿ ಪಂಡಿತನನ್ನಾಗಲಿ ಇಂಥ ಸಂಗತಿಯನ್ನು ಎಂದೂ ಕೇಳಿದ್ದಿಲ್ಲ.
ರಾ- ರಾಜರು ಕೇಳುತ್ತಿರುವ ಸಂಗತಿಯ ಅತಿ ಕಷ್ಟವಾದುದು. ನರಮಾನವರ ನಡುವೆ ವಾಸ ಮಾಡದ ದೇವರುಗಳೇ ಹೊರತು ಇನ್ಯಾರೂ ರಾಜರ ಸಮ್ಮುಖದಲ್ಲಿ ಇದನ್ನು ತಿಳಿಸಲಾರರು ಎಂದು ಉತ್ತರ ಕೊಟ್ಟರು. ಇಲ್ಲಿ ವಚನ ಕ್ಲೀನ್ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿ ರಾಜರು ಕೇಳೋ ಕ್ವಶನ್ಗೆ ಆನ್ಸರ್ ಹೇಳಕ್ಕೆ ನರಮಾನವರ ನಡುವೆ ವಾಸ ಮಾಡದ ದೇವರುಗಳೇ ಹೊರತು ಇನ್ಯಾರು ಇದಕ್ಕೆ ಆನ್ಸರ್ ಕೊಡಕ್ಕಾಗಲ್ಲ ಅಂತ ಹೇಳಿದ. ಅಂದ್ರೆ ಅವ್ರ ಜೊತೆ ನರಮಾನ ಮಧ್ಯೆ ಜೀವಿಸುವ ದೇವರುಗಳಾಗಿದ್ದಾರೆ. ಈ ಒಂದು ದೇವರ ಒಂದು ಅವಸ್ಥೆಯಿಂದ ಈ ಒಂದು ದಾನಿಯೇಲ್ ಅಂತ ಅಂದ್ರೆ ದೇವರ ಚಿತ್ತವನ್ನು ದೇವರೊಂದಿಗೆ ಜೀವಿಸುವ ಒಂದು ಕಾರ್ಯ ದಾನಿಯೇಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಮೊದಲನೇ ಫಸ್ಟ್ ಆಲಿಸ್ದಂಗೆ ಏನ್ ಹೇಳಿದ್ರೆ, ಅವರ ಒಂದು ಕಾರ್ಯಗಳಿಂದ ದೇವರು ಎಲ್ಲ ಕಾರ್ಯ ಮಾಡಕ್ಕೆ ಇಷ್ಟಪಡ್ತಾರೆ. ನೋಡಿ ವಚನದಿಂದ ದಾನಿಯೇಲ್ ಮತ್ತು ಅವರ ಸಂಗಡ ದೇವರ ಮೇಲೆ ಅಚ್ಚಲ ನಂಬಿಕೆಯಿಂದ ದೇವರು ಎಲ್ಲವನ್ನು ಜಯಿಸಲು ಸಾಧ್ಯವಾದಂತೆ ಅವರನ್ನ ಮಾಡ್ಕೊಟ್ಟಿದ್ದಾರೆ ಅಂತ. ಹಾಗಾಗಿ ನಮಗ್ ಗೊತ್ತು ಏನೊಂದು ಅವಸ್ಥೆ. ನಾವ್ ಇದರಲ್ಲಿ ಸಿಂಪಲ್ ಆಗಿ ನೋಡೋದು ಗೊತ್ತಾಗುತ್ತೆ. ಯಾವಾಗ ದೇವರು ಆಯ್ಕೆ ಮಾಡ್ಕೊಂಡವರು ನಮ್ಮದಲ್ಲ ಅಂತ ಎಲ್ಲ ನಾವು ದೇವ್ರಿಗೆ ಬಿಟ್ಬಿಟ್ರೆ ದೇವರನ್ನ ಒಂದು ಒಳ್ಳೆ ರೀತಿಯಲ್ಲಿ ಮುನ್ನಡೆಸ್ತಾರೆ ಅಂತ ನಮಗೆ ದಾನಿಯೇಲನ ಗ್ರಂಥದಲ್ಲಿ ಮೊದಲನೇ ಒಂದು ಅಧ್ಯಾಯದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಅವರು ತಮ್ಮನ್ನೇ ಎಲ್ಲದರಲ್ಲೂ ದೇವರಿಗೆ ಸಮರ್ಪಿಸ್ಕೊಟ್ರು. ದೇವರ ಆ ಒಂದು ನಾವು ದಾನಿಯೇಲ್ ಗ್ರಂಥ ಮೊದಲೇ ಒಂದ್ಸರಿ ಓದಿದ್ವಿ. ಈ ಓದೋದು ಗೊತ್ತಾಗುತ್ತೆ ನಿಮ್ಗೆ ದಾನಿಯೇಲ್ ಎಷ್ಟೊಂದು ಅಂದ್ರೆ ಯಾವುದಕ್ಕೆ ಆದ್ಯತೆ ಕೊಡ್ತಾ ಇದ್ರು. ಅವ್ರು ಎಲ್ಲ ಕಾರ್ಯಗಳನ್ನ ತ್ಯಜಿಸಿ ಅವರ ಜೀವನಕ್ಕೆ ಅವನು ಬೆಲೆ ಕೊಡ್ತಾರೆ. ಅಂದ್ರೆ ನನಗೆ ಇದು ಮಾಡ್ತಾರೆ ಅಂದ್ರೆ ಅದಕ್ಕೂ ಲೆಕ್ಕ ಇಲ್ಲದಷ್ಟು ವಿಶ್ವಾಸ, ಅಷ್ಟೊಂದು ಆಳವಾದ ವಿಶ್ವಾಸದಲ್ಲಿ ಅವರು ಬೆಳೆದರು. ಹಾಗಾಗಿ ಇವತ್ತು ನಾವು ಕೊಟ್ಟಂತ ಕಾರ್ಯಕ್ಕಾಗಿ ಸ್ತೋತ್ರ ಮಾಡದ ನಮ್ಮಲ್ಲಿ ಇದರಿಂದ ಏನು ಪರಿವರ್ತನೆ ಆಗ್ಬೇಕು ಅಂತ ದೇವರು ಇಷ್ಟಪಡ್ತಾರೆ. ಹಾಗಾಗಿ ಈ ಕೊಟ್ಟ ಕಾರ್ಯಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಸರ್. ಬೇರೆ ಆಕ್ಷನ್ ಈ ಒಂದು ಅಧ್ಯಾಯದ ರೀಕ್ಯಾಪ್ ಮುಗಿಸಿ ನಮ್ಗೆ ಕೊಟ್ಟಿದ್ದಾರೆ. ಈ ದಾನಿಯೇಲನ ಗ್ರಂಥದ ಬಗ್ಗೆ ಹೇಳುವಾಗ ಇದು ಹಳೆ ಒಡಂಬಡಿಕೆ, ಅದರಿಂದ ಹೊಸ ಒಡಂಬಡಿಕೆಯದಷ್ಟು ನಮ್ಗೆ ಡೀಟೇಲ್ ಆಗಿ ನಮ್ಗೆ ಸಿಗ್ಬೇಕಂದಿಲ್ಲ. ಯಾಕಂದ್ರೆ ಹೊಸ ಒಡಂಬಡಿಕೆಯಲ್ಲಿರುವ ವಚನಗಳು ಅದಕ್ಕೆ ನೂರಾರು ಅರ್ಥಗಳಿರ್ತದೆ. ಸೊ ಹಳೆ ಒಡಂಬಡಿಕೆ ನಾವು ನೋಡುವ ಒಂಥರ ಸ್ಟೋರಿ ಟೈಪೇ ಕಾಣ್ತೀವಿ ಟೋಟಲಿ ನಾವು ನೋಡೋದಾದ್ರೆ. ಈ ಮೊದಲನೇ ಅಧ್ಯಾಯ ಒಂದು ಇಂಟ್ರಡಕ್ಷನ್ ಚಾಪ್ಟರ್ ಆಗಿದೆ. ಸೊ ಜನರಲ್ ಆಗಿ ನಾವು ನೋಡೋದಾದ್ರೆ ಇಸ್ರಾಯೇಲರು ಈಗ ಗುಲಾಮ ಗಿರಿಯಲ್ಲಿದ್ದಾರೆ, ಗುಲಾಮ ಅವಸ್ಥೆಯಲ್ಲಿದ್ದಾರೆ. ಬಾಬಿಲೋನಿಯನ್ ಅರಸನಾದ ನೆಬೂಕದ್ನೆಚ್ಚರನು ಇಸ್ರಾಯೇಲನ್ನು ಆಕ್ರಮಿಸಿ ಅಲ್ಲಿಂದ ಮಾಮೂಲಿ ಅವರು ಆಕ್ರಮಿಸುವಾಗ ಏನ್ ಮಾಡ್ತಾರೆ, ವಿಶಿಷ್ಟವಾದ ವಸ್ತುಗಳು ಉಪಯೋಗ ಬರುವ ಜನರು ಅಂತವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಯೂಸ್ಲೆಸ್ ಆಗಿರುವವರನ್ನು ಇಲ್ಲೇ ಬಿಟ್ಟು ಹೋಗ್ತಾರೆ. ಸೊ ಆಗ ಗುಂಪಿನಲ್ಲಿ ತಗೊಂಡು ಹೋಗಿದವರಾಗಿದ್ದಾರೆ ಈ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ, ಈ 4 ಜನರು. ಇನ್ನೂ ತುಂಬಾ ಜನ ಇದ್ದಿರ್ಬೋದು. ಆ ತಗೊಂಡು ಹೋದವರಲ್ಲಿ ನೆಬೂಕದ್ನೆಚ್ಚರ್ ಹೇಳಿದ್ರು, ಇದರಲ್ಲಿ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗುವರು ಅವರನ್ನು ನೀವು ಸೆಲೆಕ್ಟ್ ಮಾಡಿ, ಯಾರಲ್ಲಿದ್ದಾರೆ ಅವರನ್ನು ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಇಲ್ಲಿ ನಾವು ಅರ್ಥ ಮಾಡಬೇಕಾಗಿರೋದು ಒಂದು ವೇಳೆ ನಾವು ಗುಲಾಮಗಿರಿಯಲ್ಲಿ ನಾವಿದ್ರು ಅದರಲ್ಲೂ ನಮ್ಗೊಂದು ಚಾಯ್ಸ್ ಇದೆ. ಒಂದು ವೇಳೆ ನಾವು ಕೆಟ್ಟ ಅವಸ್ಥೆಯಲ್ಲಿ ಇದ್ರು, ನಾವು ಬಿರುಕಿನ ಅವಸ್ಥೆಯಲ್ಲಿ ಇದ್ರು, ಅದರಲ್ಲಿ ಅವರನ್ನು ಸೆಲೆಕ್ಟ್ ಮಾಡಿ IAS ಕೋಚಿಂಗ್ಗೆ ಸೇರಿಸುವುದಾ ಅಂತ ಹೇಳೋದಾದ್ರೆ ನೀವು ಯೋಚನೆ ಮಾಡ್ತೀರಿ. ಇವರಿಗೆ ಗುಲಾಮರಾಗಿ ಬಂದಿದ್ದಾರೆ, ಬಂದ ಇವರನ್ನು ಅಧಿಕಾರಿಗಳಾಗಿ ದೇವರು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ದೇವರಿಗೆ ನೀವು ಯಾವ ಅವಸ್ಥೆಯಲ್ಲಾದರೂ ಕಾರ್ಯ ಮಾಡಕ್ಕೆ ತಡೆ ಇಲ್ಲ ಅಂತ ಹೇಳ್ತಾ ಇದೆ. ಅಯ್ಯೋ ನಾವ್ ಈಗ ಆಯ್ತಲ್ಲ ಅಂತ ಹೇಳಿ ಆ ಒಂದು ಅವಸ್ಥೆಯಲ್ಲಿ ನಾವು ಚಿಂತಿಸುವವರ ಮಧ್ಯೆಯೂ ಸಹ ದೇವರ ಆ ಒಂದು ಪ್ಲಾನ್ ಕ್ರಿಯೆ ಆಗ್ತದೆ. ದೇವರು ನಮ್ಮನ್ನು ನೋಡಿ ಅವರ ಮಧ್ಯೆ ಆರಿಸಿದ್ದಾರೆ, ಗುಲಾಮರ ಮಧ್ಯೆ ಇವರನ್ನು ಅಧಿಕಾರಿಗಳಾಗಿ ಆರಿಸಿದ್ದಾರೆ 4 ಜನರು. ಸೊ ಇದು ನಾವು ಇದರಿಂದ ಒಂದು ಪಾಯಿಂಟ್ ನಾವು ತಗೋಬೇಕು. ಈಗ ನಾವು ಯಾವುದೇ ಅವಸ್ಥೆ ಇದ್ರು, ಈ ಅವಸ್ಥೆ ಯಾವುದು ದೇವರಿಗೆ ಒಂದು ಗ್ಲಾಸ್ರಿ ಅಲ್ಲ, ನಮ್ಮನ್ನು ರಕ್ಷಿಸಿ. ಈ ಅವಸ್ಥೆಗಳು ದೇವರಿಗೆ ಅಡೆತಡೆ ಅಲ್ಲ. ದೇವರು ಈ ಅವಸ್ಥೆಯನ್ನು ದೇವರು ಅನುಗ್ರಹವನ್ನು ತುಂಬಿಸಲು ಶಕ್ತರಾಗಿ. ಇದು ಒಂದು ಪಾಯಿಂಟ್ ಆಗಿ
ಈ ಅಧ್ಯಾಯದ ಮೊದಲನೇ ಭಾಗದಲ್ಲಿ ನಾವು ಕಲಿಯುತ್ತೇವೆ. ಎರಡನೇ ಭಾಗದಲ್ಲಿ ದೇವರು ಆರಿಸಿದ್ದಾರೆ, ಸೆಲೆಕ್ಟ್ ಮಾಡಿದ್ದಾರೆ. ಈಗ ಸೆಲೆಕ್ಟ್ ಮಾಡಿದ ನಾವು ಹೇಗಿರ್ಬೇಕು? ಈಗ ನಮ್ಗೆ 2 ಆಪ್ಷನ್ ಇದೆ. ಇದು ನಾವು ಆಗಿರುವ ರಾಜ್ಯದ ಆ ನಿಯಮಗಳು, ಇನ್ನೊಂದು ನಾವು ಬಂದಿರುವ ರಾಜ್ಯದ ಒಂದು ನಿಯಮ. ಇದು ನಮ್ಮ ಮುಂದೆನೂ ನಾವು ಡೈಲಿ ಕಾಣ್ತಾ ಇರ್ತೀವಿ. ನಮ್ಮ ಮುಂದೆ ಯಾವಾಗಲೂ 2 ನಿಯಮಗಳಿದೆ. ಏನ್ ಹೇಳ್ತೀರ ದಯಾಲು? ಎಲ್ಗಿರಾ ಮುಂದೆ 2 ನಿಯಮಗಳಿದೆ ಅಲ್ವಾ ಸಚಿಗಳ ಸಿಸ್ಟರ್? ಅರ್ಥ ಮೈಕ್ ಆನ್ ಇಲ್ಲ. ವಾಯ್ಸ್ ಕ್ಲಿಯರ್ ಆಗ್ತಾ ಇಲ್ಲ ಅಂದೆ ನಿಮ್ದು. ಆ ವಾಯ್ಸ್ ಇದಾಗ್ತಾ ಇಲ್ಲ. ಹಾ ಒಂದ್ ನಿಮಿಷ ನಾವೇಂದ್ರೆ ನಮ್ಮ ಮುಂದೆ ಈ 2 ನಿಯಮಗಳಿದೆ. ಶಶಿಕಲಾ ಸಿಸ್ಟರ್ ಏನ್ ಹೇಳ್ತೀರಾ? ನಿಯಮಗಳು ಇದಾಗ್ತಾ ಇಲ್ಲ brother. ಹೇಳಕ್ ಇದಾಗ್ತಾ ಇಲ್ಲ ನನ್ಗೆ. ನಿಯಮಗಳೆಂದಿಲ್ಲ. ಹರ್ಷ ನೀವೇನ್ ಹೇಳ್ತೀರಾ? ಮೈಕ್ ಆನ್ ಮಾಡಿ. ರಾಜನ ನಿಯಮ, ದೇವರ ನಿಯಮ. ಹಾ, ಲೋಕ ದೃಷ್ಟಿ ಒಂದು, ದೇವ್ರ ದೃಷ್ಟಿ ಒಂದು. ಅದೇ ಈಗ ನೀವು ಶಶಿಕಲಾ ಸಿಸ್ಟರ್ ನೀವು ಆಫೀಸಿಗೆ ಹೋಗುವಾಗ ನಿಮ್ಮ ಮುಂದೆ 2 ನಿಯಮಗಳಿದೆ. ಒಂದು ದೇವರ ನಿಯಮಗಳು, ಹೀಗಿರ್ಬೇಕು ಹೀಗಿರ್ಬೇಕು ಎಂದೆಲ್ಲ ದೇವರ ನಿಯಮಗಳು ಇರ್ತದೆ. ಇನ್ನೊಂದು ಲೋಕದ ಆಫೀಸ್ ನಿಯಮಗಳು, ಅದು ಆಫೀಸಿನ ನಿಯಮಗಳು ನಿಯಮಗಳು. ಅಲ್ವಾ? ಹೌದು ಬ್ರದರ್. ಆಫೀಸಿನ ನಿಯಮಗಳು ಒಂದು, ದೇವರು ನಮ್ಗೆ ಈ ಮುಂಚಾಣ ನಮ್ಗೆ ಸಿಕ್ಕುವ ನಿಯಮಗಳು ಒಂದು. ನಾವು ಯಾವ್ದು ಪಾಲಿಸಬೇಕು? ಆಫೀಸ್ ಫಾಲೋ ಮಾಡಿದ್ರೆ ತಿಂಗಳ ಸಂಬಳ ಬರ್ತದೆ. ಆದ್ರೆ ದೇವರ ನಿಯಮ ಎಂದಿಗೂ ಬೇರೆ ನಿಯಮಗಳಿಗೆ ಉಲ್ಟಾ ಆಗಲ್ಲ. ಅದು ಒಂಥರ ಕಾಂಟ್ರಾಡಿಕ್ಷನ್ ಆಗ್ತದೆ. ದೇವರ ನಿಯಮ ಬಾಕಿ ನಿಯಮಗಳಿಗೆಲ್ಲ ಮೇಲಾಗಿದ್ದರು ಅದು ಎಲ್ಲೂ ತೋರಿಸಲ್ಲ. ಆದ್ರೆ ದೇವರ ನಿಯಮಗಳಿಗೆ ಬಗ್ಗೆ ನಾವು ನಿಂದ್ರೆ ಬಾಕಿ ನಿಯಮಗಳೆಲ್ಲ ಅನುಸರಿಸುವರು ನಾವು ಆಗ್ತೀವಿ. ಓಕೆ, ನಮ್ಗೆ ಇನಿಷಿಯಲಿ ನಮ್ಗೆ ಒಂದು ಡೌಟ್ ಬರುತ್ತೆ, ಅಯ್ಯೋ ಇದೆಲ್ಲ ಆಗ್ತದಾ, ಈ ಅವಸ್ಥೆಯಲ್ಲಿ ಆಗ್ತದಾ? ಪ್ರಿಯರೇ, ದೇವರ ನಿಯಮದಲ್ಲಿ ಗಟ್ಟಿಯಾಗಿ ಹಿಡಿದು ನೋಡಿ. ಕೆಲವು ವಿಷಯಗಳಲ್ಲಿ ಇದು ನಾನು ಅನುಸರಿಸಿದರೆ, ದೇವರ ನಿಯಮ ಅನುಸರಿಸಿದರೆ ನನ್ನ ಕೆಲಸ ಹೋಗ್ತದೆ, ನನ್ನ ಜೀವ ಹೋಗ್ತದೆ ಎಂಬ ಭಾವನೆ ಎಲ್ಲ ಬರುತ್ತದೆ ಒಂದು ಸ್ಟೇಜ್ ನಲ್ಲಿ. ಆದ್ರೆ ಪ್ರಿಯರೇ, ದೇವರ ನಿಯಮ ಗಟ್ಟಿಯಾಗಿ ಹಿಡಿದು ನೋಡಿ, ದೇವರು ಬಾಕಿ ನಿಯಮಗಳು ಬದಲಾಯಿಸುವುದು ನೀವು ನೋಡ್ತೀರಾ. ಯಾಕಂದ್ರೆ ನಾವು ದೇವರ ನಿಯಮಗಳನ್ನು ಅನುಸರಿಸುವಾಗ ಇನ್ನೂ ಅದು ದೇವರ ಪ್ಲಾನ್ ಆಗಿದೆ, ದೇವರ ಜವಾಬ್ದಾರಿ ಆಗಿದೆ. ಈ ನಿಯಮಗಳು ಅವರ ನಿಯಮಗಳಿಗೆ ಟ್ಯೂನ್ ಆಗುವಂತೆ ಮಾಡುವುದು. ಆದ್ರೆ ನಮ್ಗೆ ಭಯ ಇರ್ತದೆ, ಹೆದರಿಕೆ ಇರ್ತದೆ. ಅದರಿಂದ ಏನಾಗ್ತದೆ, ನಾವು ಈ ಒಂದು ಟ್ರೈಲಿಗೆ ನಿಲ್ಲಲ್ಲ. ಯಾವ ಪರವಾಗಿಲ್ಲ ಬಿಡಿ ಎಂದು ಹೇಳಿ ಆ ನಿಯಮಗಳ ಹಿಂದೆನೆ ಹೋಗ್ತೀವಿ. ಆ ನಿಯಮಗಳು ಪಾಲಿಸಬಾರ್ದು ಅಂತಲ್ಲ, ದೇವರ ನಿಯಮಗಳು ಯಾವತ್ತೂ ಬಾಕಿ ನಿಯಮಗಳಿಗೆ ಉಲ್ಟಾ ಆಗಲ್ಲ. ನೋಡಿ, ಯೇಸು ಸ್ವಾಮಿ ಹೇಳಿದ್ರು, ಟ್ಯಾಕ್ಸ್ ಕೊಡ್ಬೇಕಂತ ಹೇಳುವಾಗ ಕೊಡ್ಬೇಕು ಅಂತಾನೆ ಹೇಳಿರ್ಬೋದು. ಓಕೆ, ಯೇಸು ಸ್ವಾಮಿ ಇನ್ನೊಂದ್ ಕಡೆ ನೋಡಿ, ಟ್ಯಾಕ್ಸ್ ಕೊಡ್ಬೇಕು ಅನ್ನುವಂದಾಗ ಪೇತ್ರನಿಗೆ ಹೇಳ್ತಾ ಇದ್ದಾರೆ, ನೀನ್ ಹೋಗಿ ಒಂದು ಮೀನನ್ನು ಇಟ್ಟೀರಿ, ಮೀನನ್ನು ಹಿಡಿದು ಸಿಕ್ಕುವಾಗ ಅದ್ರ ಬಾಯಿ ಒಳಗಡೆ ಕಾಯಿನಿದೆ, ಒಂದು ಕೋಯಿನ್ ಸಿಗ್ತದೆ, ಅದು ನೀವು ಟ್ಯಾಕ್ಸ್ ಕೊಡಿ. ಹಾಗಾದ್ರೆ ಯೇಸು ಸ್ವಾಮಿ ಟ್ಯಾಕ್ಸ್ ಕೊಡ್ಬೇಡ ಅಂತ ಹೇಳಿಲ್ಲ, ಕೊಡಿ ಅಂತಾನೆ ಹೇಳಿರೋದು. ಯಾವ ನಿಯಮಗಳು ಬೇಡ ಅಂತ ಹೇಳಿಲ್ಲ. ಅದಕ್ಕೇನೆ ಯೇಸು ಸ್ವಾಮಿ ಸತ್ತಿರುವುದು ಈ ಲೋಕದ ನಿಯಮಗಳಿಗೆ ಒಳಪಟ್ಟೇನೆ ನಮ್ಮ ರಕ್ಷಣೆಗಾಗಿ ಸತ್ತಿರುವುದು. ಲೋಕದ ನಿಯಮಗಳಿಲ್ದೇ ಇದ್ರೆ ಯೇಸುವಿನ ಸಾವಿಗೆ ಬರ್ತಾ ಇರ್ಲಿಲ್ಲ, ನಮ್ಗೆ ರಕ್ಷಣೆನೂ ಆಗ್ತಾ ಇರ್ಲಿಲ್ಲ ಅಲ್ವಾ? ಸೊ ಹಾಗಾದರೆ ಪ್ರಿಯರೇ, ಈ ದೇವರ ನಿಯಮ ಬಾಕಿ ಎಲ್ಲಾ ನಿಯಮಗಳನ್ನು ಸರ್ಪಾಸ್ ಮಾಡುವುದು, ಅದನ್ನೆಲ್ಲ ಮಿಗಿಲಾಗಿರೋದಾಗ್ತದೆ. ಆದ್ರೆ ನಾವು ನೋಡುವಾಗ ನಮ್ಗೆ ಹೆದರಿಕೆ ಆಗ್ತದೆ. ಅಯ್ಯೋ, ಈ ನಿಯಮಗಳು ಅನುಸರಿಸುವಾಗ ನಮ್ಗೆ ಯಾರಿದ್ದಾರೆ ನಮ್ಮ ನೋಡಕ್ಕೆ ಎಂಬ ಆ ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಇರುವ ಅವಸ್ಥೆ ನಮಗೆ ಬರುವಾಗ ನ್ಯಾಚುರಲಿ ನಾವು ಈ ನಿಯಮಗಳ ಅನುಸರಿಸುವರಾಗ್ತೇವೆ, ಲೋಕದ ನಿಯಮಗಳು, ಆಫೀಸ್ ನಿಯಮಗಳು. ಆದ್ರೆ ಪ್ರಿಯರೇ, ದೇವರ ನಿಯಮವನ್ನು ಅನುಸರಿಸಿ ನೋಡಿ, ಪೂರ್ಣವಾಗಿ ನಾವು ಆಫೀಸ್ ನಿಯಮಗಳು ಸ್ಪೆಷಲ್ ಆಗಿ ಅನುಸರಿಸಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ಇದು ಪರ್ಫೆಕ್ಟ್ ಆಗಿರುತ್ತೆ ಆಫೀಸ್ ನಿಯಮಗಳು. ಯಾವುದು ಆಫೀಸ್ ನಿಯಮಗಳಿಗೆ ಉಲ್ಟಾಗಿ ಯಾವ ದೇವರ ನಿಯಮಗಳು ಇರಲ್ಲ. ಆದ್ರೆ
ಅಷ್ಟಿದು ಪರ್ಫೆಕ್ಟ್ ಆಗಿರ್ಬೇಕು. ಇದಿಲ್ದೇ ಇದ್ರೆ ಸುಮ್ನೆ ಇಲ್ಲಿ ಬಂದು ಕಷ್ಟ ಆಗುವಾಗ ಸಿಕ್ಕಾಕೊಳ್ಳುವಾಗ ಅಯ್ಯೋ ನಮ್ಗೀಗ ಆಯ್ತಲ್ಲ ಈಗ ಆಯ್ತ ಅಂತ ಹೇಳಿ ಪ್ರಯೋಜನ ಇಲ್ಲ. ದೇವರ ನಿಯಮಗಳು ಪ್ರಾಮಾಣಿಕವಾಗಿ ಅನುಸರಿಸಿ ನೋಡಿ. ಲೋಕದ ನಿಯಮಗಳು ನಮಗೆ ಅದು ಮಾಡುವಂತೆ ಮಾಡುವರು ದೇವರೇ. ನಾವು ಟೆನ್ಷನ್ ಆಗೋಗತ್ತಿಲ್ಲ. ಇಲ್ಲಿ ನೋಡಿ, ದೇವರ ನಿಯಮ ಇಂಥ ಪದಾರ್ಥಗಳು ತಿನ್ನಬಾರದು. ಇಲ್ಲಿ ಲೋಕದ ನಿಯಮ ಏನು? ಈ ಪದಾರ್ಥಗಳು ತಿನ್ನಬೇಕು. ಚೆನ್ನಾಗಿ ತಿನ್ಬೇಕು. ಅರ್ಥ ಆಯ್ತಲ್ಲ? ಇಲ್ಲಿ ಕೆಲವೊಮ್ಮೆ ನಾವು ಪ್ರಾರ್ಥನೆಯಲ್ಲಿ ಇರುವವರಾದ್ರೂ ಸಹ ಆಫ್ಟರ್ ಆಲ್ ಇವತ್ತು ತಿಂದ್ಬಿಡೋಣ, ಇನ್ನೊಂದು 1 ವಾರ ಬೇಕಾದ್ರೆ ಉಪವಾಸ ಮಾಡೋಣ, ಪರವಾಗಿಲ್ಲ, ಕಾಂಪ್ರಮೈಸ್ ಆಗ್ತದಲ್ಲ, ಬ್ಯಾಲೆನ್ಸ್ ಆಗ್ತದಲ್ಲ, ಈ ರೀತಿ ನಾವು ಕಾಂಪ್ರಮೈಸ್ ಮಾಡುವುದು. ಈ ದೇವರಿಗೆ ತುಂಬಾ ಕಷ್ಟ ಇರುವಂತ ಕಾರ್ಯ ಆಗಿದೆ ಈ ಕಾಂಪ್ರಮೈಸಿಂಗ್ ನೇಚರ್. ನಮ್ಗೆಲ್ರಿಗೂ ಸ್ವಲ್ಪ ಸ್ವಲ್ಪ ಇದೆ, ಆದ್ರೆ ಕಾಂಪ್ರಮೈಸ್ ಮಾಡುವುದು ದೇವರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಕಾಂಪ್ರಮೈಸ್ ಮಾಡುವುದು ಯಾವಾಗಲೂ ಈ ನಿಯಮಗಳಿಗಾಗಿ ಕಾಂಪ್ರಮೈಸ್ ಮಾಡ್ಬಿಡ್ತಾರೆ. ಆಫ್ಟರ್ ಆಲ್ ವಾಟ್, ಅಷ್ಟೇ ತಾನೆ. ಈ ತರ ಕೆಲವು ಪದಗಳು ಉಪಯೋಗಿಸಿ ಹೇಗಾದ್ರೂ ನಾವು ಮಾಡ್ತೀವಲ್ಲ ಈ ಕಡೆ, ಇನ್ನೊಂದು ವಾರ ನಾವು ಸೊ ಈ ತರ ಏನಾದ್ರೂ ಒಂದು ಎಸ್ಕೇಪಿಸಮ್ ಮಾಡಿ ಏನಾದ್ರೂ ರೀಸನ್ ಹೇಳಿ ದೇವರ ನಿಯಮಗಳಿಗೆ ಕಾಂಪ್ರಮೈಸ್ ಮಾಡುವವರನ್ನು ದೇವರಿಗೆ ಕಂಡ್ರೆ ಆಗ. ಆದ್ರೆ ದೇವರ ನಿಯಮಗಳಿಗೆ ಬದ್ಧರಾಗಿರುವವರಿಗೆ ಅವರ ಸಕಲ ಕಾರ್ಯಗಳು ನೋಡಲು ದೇವರಿದ್ದಾರೆ. ದಾನಿಯೇಲನ ಗ್ರಂಥ ಪೂರ್ಣವಾಗಿ ಹೇಳೋದೇನೆ. ನೋಡಿ, 3 ಯುವಕರ ಆ ವಿಷಯದಲ್ಲಿ ನೋಡಿ, ದೇವರ ನಿಯಮ ಏನು? ಏಕ ದೇವರನ್ನೇ ಆರಾಧಿಸಬೇಕು. ಅರ್ಥ ಆಯ್ತಲ್ಲ? ಲೋಕದ ನಿಯಮ ಏನು? ಅವರ ವಿಗ್ರಹ ರಾಜ ಮಾಡಿದ್ನ ಆರಾಧಿಸ್ಬೇಕು ಅಂತ ಹೇಳಿ. ನೆಬೂಕದ್ನೆಚ್ಚರನನ್ನೇ ಆರಾಧಿಸಬೇಕು. ಓಕೆ, ಈಗ ಈ 3 ಏನ್ ಮಾಡ್ಬೇಕು? ನೆಬೂಕದ್ನೆಚ್ಚರನ ಆರಾಧಿಸದೇ ಇದ್ರೆ ಕೊಂದಾಕ್ತಾರೆ. ಓಕೆ, ಆರಾಧಿಸಿದ್ರೆ ದೇವರ ನಿಯಮಕ್ಕೆ ಕಾಂಪ್ರಮೈಸ್ ಮಾಡುವ ಹಾಗೆ ಆಗ್ತದೆ. ಕೆಲವರು ಹೇಳ್ತಾರೆ ಏನಂದ್ರೆ, ನೋಡಿ ಒಂದ್ ಕೆಲಸ ಮಾಡಿ, ನಿಮ್ ಮನಸ್ಸಿನಲ್ಲಿ ಯೇಸು ನೆನೆಸಿ, ನಿಮ್ ಮನಸ್ಸಿನಲ್ಲಿ ಯೇಸು ನೆನೆಸಿ ನೀವು ಮಾಡಿ. ಪ್ರಿಯರಿ, ಎಷ್ಟು ತಪ್ಪಾಗಿರೋದ್ ಕಾರ್ಯ ಅಂತ ಗೊತ್ತಾಯ್ತು. ದೇವರಿಗೆ ಇನ್ನೂ ನಾವು ಒಂಥರ ವಿಶ್ವಾಸದಲ್ಲಿ ವ್ಯಭಿಚಾರ ಮಾಡುವ ಅವಸ್ಥೆ ಆಗ್ತದೆ. ಯೇಸುವನ್ನು ಮನಸ್ಸಲ್ಲಿ ನೆನೆಸಿ ಈ ಕಾರ್ಯ ಮಾಡಿ ಅಂತ ಹೇಳುವಾಗ ನೀವೇ ಯೋಚನೆ ಮಾಡಿ. ಈ ಪ್ರಕಟಣಾ ಗ್ರಂಥದಲ್ಲಿ ವ್ಯಭಿಚಾರ ಅಂತ ಹೇಳೋದು ಇದೇನೆ. ಒಂದು ದೇವರನ್ನ ಇಟ್ಕೊಂಡು ಇನ್ನೊಂದು ದೇವರನ್ನ ಆರಾಧಿಸುವ ಕಾರ್ಯ ಆಗಿದೆ ವ್ಯಭಿಚಾರ ಅಂತ ಹೇಳೋದು ಪ್ರಕಟಣಾ ಗ್ರಂಥದಲ್ಲಿ. ಅದರಿಂದ ಈ 3 ಯುವಕರು ಲೋಕದ ನಿಯಮ ಅನುಸರಿಸುವುದಾದ್ರೆ ಇಲ್ಲಿ ಕಾರ್ಯ ಮಾಡಿ, ದೇವರ ನಿಯಮ ಅನುಸರಿಸುವುದಾದ್ರೆ ಇಲ್ಲಿ ಸಾಷ್ಟಾಂಗವಾಗಿ ಆರಾಧಿಸಂಗಿಲ್ಲ. ಆದ್ರೆ ನಮಗೆ ಗೊತ್ತು ಏನಾಯ್ತು, ಇವರು ಸ್ಟ್ಯಾಂಡ್ ಆಗಿ ನಿಂತರು. ಇಲ್ಲ, ನೀವೇನೇ ಹೇಳಿದ್ರು ನಾವು ದೇವರ ನಿಯಮಗಳಿಗೆ ಅನುಸರಿಸ್ತೀವಿ. ಕೊನೆಯಲ್ಲಿ ಏನಾಯ್ತು? ದೇವರ ನಿಯಮ ಅನುಸರಿಸುವಾಗ ನೋಡಿ, ಅವರ ಮಧ್ಯೆ ಯೇಸು ಸ್ವಾಮಿಯೇ ಇಳಿದು ಬರುವವರು. ನೋಡಿ, ಆ ಒಂದು ದೇವರ ನಿಯಮ ಅನುಸರಿಸಿರುವುದು ಎಷ್ಟು ಸುಮಾರು 3-4 ಸಾವಿರ ವರ್ಷ ಆಯ್ತು. ಈಗಲೂ ಆ ಪಾಯಿಂಟ್ ನಾವು ಅಟ್ಲೀಸ್ಟ್ ಒಂದು 2 ವೀಕ್ಸ್ 3 ವೀಕ್ಸ್ ಅಲ್ಲಾದ್ರೂ ನಾವು ನೆನಪಿಗೆ ತರ್ತೀವಿ, 3 ಯುವಕರು ಬೆಂಕಿಯ ಮಧ್ಯೆ ಎಂಬ ವಿಷಯದಲ್ಲಿ. ಪ್ರಿಯರೇ, ಇದು ಆ ಟೈಮಲ್ಲಿ ಇದ್ದ ಒಂದು ವಿಷಯ ಮಾತ್ರ ಅಲ್ಲ, ಈಗಲೂ ನಮ್ಮ ಮುಂದೆ ನೀವು ಮನೆಯಲ್ಲಿ ಇರಲಿ, ಮನೆಯ ಒಂದು ನಿಯಮಗಳಿರ್ತದೆ, ದೇವರ ನಿಯಮಗಳಿರ್ತದೆ. ಮನೆಯ ನಿಯಮಗಳು ಅನುಸರಿಸುವಾಗ ಅಲ್ಲಿ ಇರುವವರಿಗೆ ಸದ್ಯಕ್ಕೆ ಖುಷಿ ಆಗ್ತದೆ, ಆದ್ರೆ ದೇವರ ನಿಯಮಗಳೊಂದಿಗೆ ಕಾಂಪ್ರಮೈಸ್ ಮಾಡುವ ಅವಸ್ಥೆ ಬರುತ್ತೆ. ದೇವರ ನಿಯಮ ಅನುಸರಿಸುವ ಮನೆಯಲ್ಲಿ ಇರುವವರಿಗೆ ಸ್ವಲ್ಪ ಇರಿಸುಮುರುಸು ಆಗ್ತದೆ, ಆದ್ರೆ ದೇವರ ನಿಯಮದಲ್ಲೇ ಸ್ಟಡಿ ಆಗಿ ನಿಂದುವಾಗ ಏನಾಗ್ತದೆ, ಮೆತ್ತಿಗೆ ಮನೆಯಲ್ಲಿರುವವರು ಈ ನಿಯಮಕ್ಕೆ ಬದ್ಧರಾಗುವ ಅವಸ್ಥೆ ಬರ್ತಾರೆ. ಅದರಿಂದ ನಾವು ರಿಸ್ಕ್ ತಗೊಳ್ಳಲ್ಲ. ನಮ್ಗೆ ಹಾಕ್ಬೇಕು ಅಲ್ವಾ? ನಾವು ಕಾಂಪ್ರಮೈಸ್ ಮಾಡ್ತೀವಿ. ಈ ಕಾಂಪ್ರಮೈಸ್ ಮಾಡುವಾಗ ನಮ್ಮ ಮನೆಯಲ್ಲಿ ದೇವರ ನಿಯಮಕ್ಕೆ ಬೆಲೆ ಇಲ್ಲದೆ ಇರುವ ಪರಿಸ್ಥಿತಿ ಆಗ್ತದೆ. ಮನೆಯಲ್ಲಿ ದೇವರ ನಿಯಮ ಇದೆ, ಟ್ರಾವೆಲ್ ಮಾಡುವ ಬಸ್ಸಲ್ಲಿ ದೇವರ ನಿಯಮವಿದೆ, ಲೋಕದ ನಿಯಮವಿದೆ. ಕೆಲಸ ಮಾಡುವ ಆಫೀಸಲ್ಲಿ ದೇವರ ನಿಯಮವಿದೆ, ಲೋಕದ ನಿಯಮವಿದೆ. ಈವನ್ ನಾವು ಪ್ರಾರ್ಥನಾ ತಂಡಗಳಲ್ಲೂ ಸಹ ನಾವು ನೋಡ್ಬೋದು, ದೇವರ ನಿಯಮ ಒಂದ್ ಕಡೆ ಇದೆ, ಸ್ವಲ್ಪ ಲೋಕದ ನಿಯಮಗಳು ಇದ್ದೇ ಇದೆ. ಪ್ರಿಯರಿ, ಎಲ್ಲಾ ವಲಯಗಳಲ್ಲೂ ದಾನಿಯೇಲನ ಗ್ರಂಥ ನಮ್ಗೆ ವ್ಯಕ್ತವಾಗಿ ಹೇಳೋದೇನೆಂದ್ರೆ, ದೇವರ ನಿಯಮಗಳಿಗೆ ನೀವು ಪ್ರಾಮುಖ್ಯತೆ ಕೊಡಿ. ಆಗ ಲೋಕದ ನಿಯಮಗಳು ದೇವರ ನಿಯಮಕ್ಕೆ ಬದ್ಧರಾಗುವ ಅವಸ್ಥೆ ಬರುತ್ತೆ.
ಈ 4 ಯುವಕರು ಎಷ್ಟು ಯುವಕರು ಉಪವಾಸ ಮಾಡಿದಂದ್ರೆ ಈ ತರಕಾರಿ ಊಟ ತಿಂದ್ರು? ಸರ್, ಮೂರು ದಾನಿಯೆಲ್ಲ ಸೇರಿ 4. ದಾನಿಯಲ್ 4 ಜನನ ಅಥವಾ ದಾನಿಯಲ್ ಒಬ್ಬನೇನಾ? ಇಲ್ಲ, ಫಸ್ಟ್ 10 ದಿನ ಅವರು ಮಾತ್ರ ಇದ್ರು ದಾನಿಯೇಲ್ brother. ಒಬ್ಬನೇ, ಆಮೇಲೆ 4 ಜನ ಮಾಡಿದ್ದಾರೆ. ಇಲ್ಲ ನೋಡಿ, ಆಮೇಲೆ ಈಗ ಅವ್ರಿಗೂ ಅದೇ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಸರ್ ವಚನಲ್ಲಿ. ಒಂದ್ 15 ನಿಮಿಷ, ವರ್ಷದ 10 ದಿನ ಆದ್ಮೇಲೆ ಒಂದ್ ನಿಮಿಷ. ದಾನಿಯಲ್ನ ಗ್ರಂಥದಲ್ಲಿ ಸರ್ ಇಲ್ಲಿ ನೋಡಿ 16 ವರ್ಷ 16. 12ನೇ ವಾಕ್ಯ ಓದಿ. ಅಯ್ಯ ಅಯ್ಯ 10 ದಿನಗಳ ಮಟ್ಟಿಗೆ ನಮ್ಮನ್ನು ಪರೀಕ್ಷಿಸಿ ನೋಡು, ನಮ್ಮನ್ನು ಸೇವಕರಾದ ಪರೀಕ್ಷಿಸಿ ನಮ್ಮನ್ನು ನೋಡು. ಹ ನಮಗೆ ಭೋಜನಕ್ಕೆ ಬದಲಾಗಿ ಕಾಯಿ ಪಲ್ಯ, ಪಾನಕ್ಕೆ ಬದಲಾಗಿ ನೀರು ಒದಗಿಸಿದರೆ ಸಾಕು. ಹ ಆಮೇಲೆ ಅದು ನಮ್ಮ ಮುಖಗಳು ರಾಜನ ಭೋಜನ ಉಣ್ಣುವ ಯುವಕರ ಮುಖಗಳನ್ನು ಹೋಲಿಸಿ ನೋಡು, ಅನಂತರ ನಿನಗೆ ಚೋತಿದ್ದಾಗೆ ನಮಗೆ ಮಾಡು ಎಂದು ಕೇಳಿಕೊಂಡನು. 4 ಜನನು ಈ ತರಕಾರಿನೇ ತಿಂದಿರೋದು ಅನ್ಸುತ್ತೆ. ಸರ್ 10 ನಮಗೆ ದಿನ ಮಾತ್ರ ಡ್ಯಾನಿಯಲ್, ಫಸ್ಟ್ 10 ದಿನ ಡ್ಯಾನಿಯಲ್, ಇಲ್ಲ ಆಮೇಲೆ ಇಲ್ಲ ಇವ್ರು 3 ದಿನಕ್ಕೆ ಅದೇ ಕೊಟ್ಟಿದ್ದಾರೆ. ಅದೇ ಕನ್ಫ್ಯೂಸ್ ಮಾಡಿದ್ದು ಬೇಡಿ ಅರ್ಸನ್. ಹಾ ಸರ್. ನಾಲ್ ಅವರು ಒಬ್ಬರು ಹೇಳುದು 4 ಜನರಿಗೆ ಒಟ್ಟಿಗೆ ಸೇರಿ. 4 ಜನ ಸೇರಿನೇ, ಹ. 4 ಜನರಿಗೂ ತರಕಾರಿ ಊಟನೇ. ಓಕೆ. ಆಯ್ತಾ? 4 ನೋಡಿ, ಅದಾದ್ಮೇಲೆ ನೋಡಿ 17ನೇ ವಾಕ್ಯ ನೋಡಿ. ಹೀಗಿರಲು ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲೂ ವಿದ್ಯೆಗಳಲ್ಲೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದರು. ಹ ಅಂದ್ರೆ 4 ಜನ ಅಷ್ಟೇ ಬ್ರದರ್. ಓಕೆ. ಸೊ ಅದರಿಂದ 4 ಜನನು ಮಾಡಿದ್ರು. ಈ 4 ಜನನು ಸ್ಪೆಷಲ್ ಆಗಿ ಆರಿಸಿದ 4 ಜನನು ತರಕಾರಿ ಊಟ ತಿಂದರು. ಓಕೆ, ಅವ್ರಿಗೆ ಏನ್ ಪ್ರಾಬ್ಲಮ್ ಇರಲಿಲ್ಲ, ಬೇರೆಯವರಿಗಿಂತ ಟಾಪ್ ಲೆವೆಲ್ ಅಲ್ಲಿ ಇದ್ದರು. ಹಾಗಾದ್ರೆ ದೇವರ ನಿಯಮ ಅನುಸರಿಸುವಾಗ ಅಯ್ಯೋ ಇದೆ ನಾವು ಪ್ರಾಕ್ಟಿಕಲ್ ಥಿಂಕಿಂಗ್ ಅದರಲ್ಲಿ ಬರಬಾರ್ದು. ಇದು ಹೇಗೆ ಸಾಧ್ಯ ಇದೆ? ನಾವು ಯೇಸು ಸ್ವಾಮಿ ಮತ್ತು ಶಿಷ್ಯರು ಮೀನ್ ಹಿಡಿಯಕ್ಕೆ ಹೋದಾಗ ಮೀನ್ ಸಿಕ್ಲಿಲ್ಲ. ಯೇಸು ಸ್ವಾಮಿ ಬೋಧನೆ ಮಾಡಿ ನಂತರ ನೀವು ನೀರಿಗೆ ಆಳವಾದ ಸ್ಥಳದಲ್ಲಿ ಬಲಿ ಹಾಕಿರಿ ಅಂತ ಹೇಳಿದರು. ಇಲ್ಲಿ ನಮಗಿದ್ರೆ, ನಾವಾಗಿದ್ರೆ ಎಷ್ಟು ಯೋಚನೆ ಮಾಡುವುದು. ಅಲ್ಲಿ ಮೀನ್ ಇಲ್ಲ ನನ್ಗೆ ಗೊತ್ತಿದೆಯಲ್ಲ, ರಾತ್ರಿ ಇಡೀ ನಾನು ಕಷ್ಟಪಟ್ಟಿದ್ಯಲ್ಲ, ಮತ್ತೆ ಹೇಗೆ ಈ ಕಾರ್ಪೆಂಟರ್ ಮಗ ನಮ್ಗೆ ಮೀನ್ ಹಿಡಿಯಲು ಆಳವಾದ ಸ್ಥಳಕ್ಕೆ ಬಲಿ ಹಾಕಿರಿ ಅಂತ ಹೇಳಕ್ ಇವನ್ ಯಾರು? ನಾವೆಲ್ಲ ಎಕ್ಸ್ಪರ್ಟ್ಗಳು. ಈ ಒಂದು ಮಾತು ಅವರ ಮನಸ್ಸಿಗೆ ಬರಬಹುದು. ಆದ್ರೆ ದೇವರ ವಚನವನ್ನು ಕೇಳಿ ಅದರ ಅಭಿಷೇಕವನ್ನು ಸ್ವೀಕರಿಸಿದಾಗ ನಮ್ಮ ನ್ಯಾಚುರಲ್ ಥಾಟಿಗಿಂತ ದೇವರ ನಿಯಮಗಳು, ದೇವರ ಈ ಒಂದು ಚಿಂತೆಗಳು ಪ್ರಾಮುಖ್ಯತೆ ಉಳ್ಳದು ಎಂಬ ಆ ಒಂದು ಲೆವೆಲ್ಗೆ ಅವರು ರೀಚ್ ಆದಾಗ ಬರಿದಾದ ಸಮುದ್ರದಲ್ಲಿ ರಾಶಿಯಾಗಿ ಮೀನುಗಳನ್ನು ಸಿಕ್ಕಿದರು. ಪ್ರಿಯರೇ, ನಮ್ಗೆ ವಿಶ್ವಾಸಿಸಲು ಕಷ್ಟ ಇರೋ ಪ್ರಾಬ್ಲಮ್ ಏನಂದ್ರೆ ನಮ್ಮ ಪ್ರಾಕ್ಟಿಕಲ್ ಚಿಂತೆ ಇದೆಯಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇದು ಹೀಗೇನೆ, ಈ ವ್ಯಕ್ತಿ ಹೀಗೇನೆ, ಅಯ್ಯೋ ನಾನು ಈಗ ನಮ್ ಪ್ರಾಬ್ಲಮ್ ಇದು ಉಲ್ಟಾ ಆಗ್ತದೆ. ಉಲ್ಟಾ ಏನಂದ್ರೆ ಈಗ ನಮ್ಗೆ ಮಾಂಸ ಅದೆಲ್ಲ ತಿನ್ನಕ್ಕೆ ಭಯ ಇದೆ. ಅಯ್ಯೋ ಇದು ತಿಂದ್ರೆ ಏನಾಗ್ತದೆ, ಈಗ ನಾವು ತರಕಾರಿನೇ ತಿನ್ಬೇಕು, ಎಲೆನೇ ತಿನ್ಬೇಕು, ಇಲ್ದೇ ಇದ್ರೆ ನಮ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೆ ಅದು ಅಲ್ವಾ. ಈಗ ಮಾಂಸ ಎಲ್ಲ ತಿಂದ್ರೆ ಕೊಲೆಸ್ಟ್ರಾಲ್ ಬರುತ್ತೆ, ಇಲ್ದೇ ಇರುವ ಅವಸ್ಥೆ ಎಲ್ಲ ಬರುತ್ತೆ. ಸೊ ಅದರಿಂದ ಏನ್ ತಿನ್ಬೇಕು? ಇದೇಗ ಬಂತು ನಮ್ಮ ಎಕ್ಸ್ಪೀರಿಯನ್ಸ್, ಸೈಂಟಿಫಿಕ್ ಆಗಿ ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೆ ಈಗ ನೀವು ತರಕಾರಿ ತಿನ್ನಿ. ಓಕೆ, ಆದ್ರೆ ಚಿಕ್ಕ ಮಕ್ಕಳ ವಿಷಯ ಬರುವಾಗ ಏನಾಗ್ತದೆ, ಅವರು നല്ല ದಷ್ಟಪುಷ್ಟ ಆಗ್ಬೇಕಾದ್ರೆ ಅವ್ರಿಗೆ ಏನ್ ಕೊಡ್ಬೇಕು? ಸೂಪ್ ಕೊಡ್ಬೇಕು, ಅವ್ರಿಗೆ ಅದು ಕೊಡ್ಬೇಕು, ಇದು ಕೊಡ್ಬೇಕು. ಹಾಗಾದ್ರೆ ಈ ನಾನ್ ವೆಜ್ ಅಲ್ಲದೆ ಇರುವವರು ಮಕ್ಕಳಿಗೆ ಸ್ಟ್ರೆಂಗ್ ಇಲ್ವಾ? ಅವರೇ ಇನ್ನೂ ಸ್ಟ್ರಾಂಗ್ ಆಗಿರೋರು. ಈಗ ನಮ್ಮ ಮಕ್ಕಳಿಗೆಲ್ಲ, ಮೇನ್ ಆಗಿ ಕ್ರಿಶ್ಚಿಯನ್ ಮಕ್ಕಳಿಗೆಲ್ಲ ಪ್ರಾಕ್ಟೀಸ್ ಮಾಡಿ ನಮ್ ಟೈಮಲ್ಲೆಲ್ಲ ತಿಂಗಳಿಗೆ ಒಮ್ಮೆ ನಾನ್ ವೆಜ್ ತಗೊಂಡ್ರೆ ದೊಡ್ಡ ಹಬ್ಬ ಇತ್ತು. ಈಗ ಬಂದ್ ಯಾವ ರೇಂಜ್ ಅಲ್ಲಿ ಆಗಿದೆ ಅಂದ್ರೆ ದಿನೇ ನಾನ್ ವೆಜ್ ಇಲ್ಲದೆ ಇದ್ರೆ ಮಕ್ಳು ತಿನ್ನಲ್ಲ ಎಂಬ ಅವಸ್ಥೆಗೆ ರೀಚ್ ಆಗ್ಬಿಟ್ಟಿದೆ. ಅದ್ರ ಜೊತೆಗೆ ಸೇರಿ ನಮಗೂ ಆ ಒಂದು ಟೇಸ್ಟ್ ಬಂದ್ಬಿಟ್ಟಿದೆ ಅಲ್ವಾ. ನಾನು ಹೇಳೋದು, ಈಗ ಒಂದ್ ಕಾಲದಲ್ಲಿ ನಾವು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕಾದ್ರೆ ಸ್ವಲ್ಪ ನಾನ್ ವೆಜ್ ಎಲ್ಲ ತಿನ್ಬೇಕು ಅಂತ ಭಾವನೆ ಇತ್ತು. ಈಗ ನಮಗೇನ ನಾವು ಇನ್ನು ಬದುಕ್ಬೇಕಾದ್ರೆ ನಾವು ತರಕಾರಿನೇ ತಿನ್ಬೇಕು ಅಂತ ಭಾವನೆ ಆಗಿದೆ. ನಾನು ಆಲ್ ಟುಗೆದರ್ ಹೇಳೋದಂದ್ರೆ ನಮ್ಮ ಮೈಂಡ್ ಸೆಟ್ ಅಲ್ಲಿ ಕೆಲವು ವಿಷಯಗಳು
ಅದು ವೈಜ್ಞಾನಿಕವಾಗಿರ್ಬಹುದು, ಅದು ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ಬಂದಿರೋದಾಗಿರ್ಬೋದು. ಇದು ಯಾವುದು ದೇವರ ನಿಯಮಗಳನ್ನು ಸರ್ಪಾಸ್ ಮಾಡುವುದು, ಅದನ್ನು ಓವರ್ಟೇಕ್ ಮಾಡುವ ಕಾರ್ಯಗಳಾಗಬಾರದು. ಯಾಕೆ ಬರೀ ಪರಮಪ್ರಸಾದ ತಿಂದು ಜೀವಿಸಕ್ ಆಗಲ್ವಾ? ಎಷ್ಟೋ ಸಂತರುಗಳು ಜೀವಿಸಿದ್ದಾರೆ. ಈ ವಿಷಯಗಳೆಲ್ಲ ನಾವು ಮೇಲೆ ಓವರ್ಟೇಕ್ ಮಾಡುವುದು ದೇವರ ನಿಯಮಗಳಾಗಿದೆ. ಅಲ್ಲಿ ಆಗಿದೆ. ಒಂದು ಊಟದ ವಿಷಯ ಬರುವಾಗಲೂ ಸ್ವಾಮಿ ನಾವ್ ಏನ್ ಮಾಡ್ಬೇಕು, ಇವತ್ ಬ್ರೇಕ್ಫಾಸ್ಟ್ ಏನ್ ಮಾಡ್ಬೇಕು, ಇವತ್ ಮಧ್ಯಾಹ್ನಕ್ಕೆ ಏನ್ ಸಾರು ಮಾಡ್ಬೇಕು ಅಂತ ಕೇಳಿ ನೋಡಿ ದೇವ್ರ ಹತ್ರ. ನಿಮ್ಗೆ ಏನ್ ಬೇಕು ದೇವರು ತಿಳಿಯಪಡಿಸುವರು, ಅದ್ರ ಪ್ರಕಾರ ಮಾಡಿ ನೋಡಿ, ನಿಮ್ಮ ಹೆಲ್ತ್ ಹೇಗಿದೆ ನೀವು ನೋಡಿ. ಆದ್ರೆ ಎಷ್ಟು ಜನರಿಗೆ ಮಾಡಕ್ ಆಗಲ್ಲ. ಒಂದ್ ಮನೆಯಲ್ಲಿ ಹೆಂಡತಿಗೆ ಈ ಒಂದು ಪ್ರಾಕ್ಟೀಸ್ ಇದ್ರೆ ಗಂಡ ಒಪ್ಬೇಕಂದಿಲ್ಲ, ನನ್ಗೆ ಇದೇ ಬೇಕು ಅಂತ ಹೇಳೋರು ಇರ್ತಾರೆ. ಆದ್ರೆ ಪ್ರಾಮಾಣಿಕವಾಗಿ ದೇವರ ನಿಯಮಗಳಿಗೆ ಒಳಪಡುವಾಗ, ಒಂದಿನ ಅಲ್ಲ 2 ದಿನ ಆಗುವಾಗ ಎಲ್ಲರೂ ನಾವು ಮಾಡುವ ಆ ಪದಾರ್ಥನೇ ಬೇಕು ಎಂಬ ಅವಸ್ಥೆ ನಮ್ಮ ಕುಟುಂಬಗಳಲ್ಲಿ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಸೊ ಇದು ಪ್ರಿಯರೊಂದು ದೊಡ್ಡ ಕನ್ಫ್ಯೂಷನ್. ನಮ್ಮ ನಿಯಮಗಳು, ನಮ್ಮ ಎಕ್ಸ್ಪೀರಿಯನ್ಸ್ಗಳು ಇದಕ್ಕಿಂತೆಲ್ಲ ಮಿಗಿಲಾಗಿದೆ ದೇವರ ನಿಯಮ. ನಾವೇ ನೋಡಿ, ಈ 4 ಜನರು ತರಕಾರಿ ತಿನ್ನುವಾಗ ಅವರೆಲ್ಲರೂ ಆ 4-5 ಐಟಮ್ ನಾನ್ ವೆಜ್ ತಿನ್ನುವಾಗ ಯಾರು ಸ್ಟ್ರಾಂಗ್ ಆಗ್ತಾರೆ? ಸಿಸ್ಟರ್ ಅವರಾಗಿರ್ತಾರೆ ಬ್ರದರ್. ಅವರು ಸ್ಟ್ರಾಂಗ್ ಆಗಿದೆ. ನಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅದೇ ಹೇಳ್ತಾ ಇರೋದು, ನಮ್ಮ ಜ್ಞಾನವೂ ಅದೇ ಹೇಳ್ತಾ ಇರೋದು, ನಮ್ಮ ಬುದ್ಧಿ. ಆದ್ರೆ ಇಲ್ಲಿ ಯಾರು ಸ್ಟ್ರಾಂಗ್ ಆಗಿದ್ದಾರೆ? ಈ 4 ಸ್ಟ್ರಾಂಗ್ ಆಗಿದ್ದಾರೆ. ಹಾಗಾದ್ರೆ ಯಾವ ನಿಯಮ ಸ್ಟ್ರಾಂಗ್? ದೇವರ ನಿಯಮ. ಯಾಕೆ ನಾವು ದೇವರ ನಿಯಮ ತಗೊಳಕ್ ಆಗ್ತಾ ಇಲ್ಲ? ನಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ನಿಜವಾಗಿ ಅದ್ಭುತಗಳು ನಡಿಬೇಕಾದ್ರೆ ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಒಂದ್ ಕಡೆ ಬರೆಯುತ್ತೆ. ದೇವರಿಗೆ ಆ ಸ್ಥಾನದಲ್ಲಿ ಸ್ಥಾನ ಕೊಡ್ಬೇಕು. ಪ್ರಾಕ್ಟಿಕಲ್ ಆಗಿ ಏನೇ ಇರ್ಲಿ, ಆದ್ರೆ ನೀವಿದ್ದೀರಿ, ನೀವು ನಮ್ಮನ್ನು ನಡೆಸಿ. ಈ ಒಂದು ಲೆವೆಲ್ಗೆ ಬರುವವರೆಗೆ ನಮ್ಗೆ ಕನ್ಫ್ಯೂಷನ್ ಇರಲ್ಲ, ನಮ್ಗೆ ಪ್ರಾರ್ಥನೆ ತುಂಬಾ ದುಃಖ ಆಗುತ್ತದೆ, ವೇದನೆ ಆಗ್ತದೆ. ಅದು ಯಾಕೆ ಈ ಪಾಯಿಂಟಿಗೆ ನಾವು ಒದ್ದಾಡ್ತಾ ಇರ್ತೀವಿ. ಆದ್ರೆ ದೇವರ ನಿಯಮಗಳು ಲೋಕದ ನಿಯಮಗಳಿಗೆ ಮಿಗಿಲಾಗಿ ನಾವು ತಗೊಳ್ಳುವಾಗ, ಆದ್ರೆ ನಾವು ಅದರಲ್ಲೇ ಸ್ಟಡಿಯಾಗಿ ನಿಲ್ಬೇಕು. ಸ್ವಲ್ಪ ಅದು ಸ್ವಲ್ಪ ಇದು ಅಂದ್ರೆ ಸರಿ ಬರಲ್ಲ. ಅದರಲ್ಲೇ ನಾವು ನಿಲ್ಬೇಕು, ಫರ್ಮ್ ಆಗಿ ನಿಲ್ಬೇಕು. ಕಾಂಪ್ರಮೈಸ್ ಮಾಡುವುದು ದೇವರಿಗೆ ಇಷ್ಟವೇ ಇಲ್ಲ. ನಾನು ಒಮ್ಮೆ ಹೇಳಿದ್ಯಲ್ಲ, ತಾಯಿ ಮರಿಗಳ ಸ್ಟ್ಯಾಚ್ಯೂ ಹತ್ರ ತಾಯಿ ಅಮ್ಮ ನಮ್ಮನ್ನು ಅನುಗ್ರಹಿಸಿ ಅಂತ ಹೇಳಿ ಪ್ರಾರ್ಥಿಸಿ ಕೈ ಕೆಳಗಡೆ ತಂದು ಆ ಒಂದು ಹಾವಿನ ಮೇಲೂ ಮುಟ್ಟಿ ಬರುವ ಆ ಡಬಲ್ ಸ್ಟ್ಯಾಂಡರ್ಡ್ ಸರಿ ಇಲ್ಲ. ಸೊ ಪ್ರಿಯರೇ, ದೇವರ ನಿಯಮಕ್ಕೆ ಆದ್ಯತೆ ಕೊಡಿ. ಈ ದಾನಿಯೇಲನ ಮೊದಲನೇ ಗ್ರಂಥ ಅನ್ನಲ್ಲ, ಟೋಟಲಿ ನಮ್ಗೆ ತಿಳಿಯಪಡಿಸೋದು ಇದೇನೆ. ಆದ್ರೆ ಮೊದಲನೇ ಗ್ರಂಥದಲ್ಲಿ ವ್ಯಕ್ತವಾಗಿ ನಾವು ನೋಡ್ತಾ ಇದ್ದೀವಿ, ಈ 3-4 ಸ್ಟ್ರಾಂಗ್ ಆಗಿದ್ದಾರೆ. ಬರೀ ಶಕ್ತಿಯಲ್ಲಿ ಮಾತ್ರವಲ್ಲ, ಬುದ್ಧಿಯಲ್ಲೂ. ಅರ್ಸನ ಹೇಳಿದಾಗ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಅವರ ಒಂದು ವ್ಯತ್ಯಾಸ. ಜ್ಞಾನಿಗಳಾದರು, ದೇವರ ದರ್ಶನಗಳು ಪಡೆದವರಾದರು, ಪ್ರವಾದನೆ ಮಾಡುವವರಾಗಿದ್ದರು. ಈ ದಾನಿಯೇಲೇ ಯುಗಾಂತ್ಯದ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ಪ್ರವಾದನೆ ಮಾಡಿದವರು. ಸೊ ಅದರಿಂದ ಪ್ರಿಯರೇ, ಇವತ್ತು ನಾವು ಅರ್ಸನ್ ನಮ್ಗೆ ಈ ಒಂದು ರಿಕ್ಯಾಪ್ ಕೊಟ್ಟಾಗಿದೆ. ಇವತ್ತು ನಾವು ಈ 2 ನಿಯಮಗಳ ಮಧ್ಯೆ ಇರುವ ಹೋರಾಟವಾಗಿದೆ ನಮ್ಮ ಜೀವನ, ದಿನೇ ಜೀವನ. ಈ ಹೋರಾಟದಲ್ಲಿ ಯಾರು ಜಯಿಸ್ತಾರೆ ನೋಡಿ. ಇದೇನೆ ಗಲಾತ್ಯರಿಗೆ ಬರೆದ ಪತ್ರದಲ್ಲಿ 5ನೇ ಅಧ್ಯಾಯ 17ನೇ ವಾಕ್ಯ ತಗೊಳ್ಳಿ. ಏಕೆಂದರೆ ದೈಹಿಕ ವ್ಯಾಮೋಹವು ಪವಿತ್ರಾತ್ಮರಿಗೆ ವಿರುದ್ಧವಾಗಿದೆ, ಪವಿತ್ರಾತ್ಮ ಅವ ವ್ಯಾಮೋಹಕ್ಕೆ ವಿರುದ್ಧವಾಗಿದ್ದಾರೆ. ಇವೆರಡು ಒಂದಕ್ಕೊಂದು ಕಾದಾಡುವುದರಿಂದ ನಿಮ್ಮ ಬಯಕೆ ಕೈಗೂಡುವುದಿಲ್ಲ. ಒಂದಕ್ಕೊಂದು ಕಾದಾಡುತ್ತಾ ಇರೋದ್ರಿಂದ ಈ ಕಾದಾಟ ನೀವು ಅನುಭವಿಸ್ತಾ ಇದ್ದೀರಾ? ಪ್ರತಿಯೊಬ್ಬರು ಅನುಭವಿಸ್ತಾ ಇರೋದೇ. ದೇವರ ನಿಯಮಗಳು ಒಂದ್ ಸೈಡ್ ಅಲ್ಲಿ, ಲೋಕದ ನಿಯಮಗಳು ಒಂದ್ ಸೈಡ್ ಅಲ್ಲಿ. ಈ ಹೋರಾಟದಲ್ಲೇ ನಾವು ಜೀವನವನ್ನು ಕಳೆದುಕೊಳ್ತಾ ಇದೀವಿ. ಪ್ರೇರ ಇದು ನಾವು ಪ್ರೇರಲ್ಲಿ ಬಂದಿರೋ ನಾವು ತುಂಬಾ ಸೀರಿಯಸ್ ಆಗಿ ನಾವು ತಗೊಳ್ಳೇಬೇಕು. ಕೊನೆಯದಾಗಿ ರೋಮ 7ನೇ ಅಧ್ಯಾಯ
15ನೇ ವಾಕ್ಯ. ನಾನು ಮಾಡುವುದು ನನಗೇ ಅರ್ಥವಾಗುತ್ತಿಲ್ಲ. ಏನನ್ನು ಮಾಡಲು ಅಪೇಕ್ಷಿಸುತ್ತೇನೋ ಅದನ್ನು ಮಾಡುತ್ತಿಲ್ಲ. ಏನನ್ನು ದ್ವೇಷಿಸುತ್ತೇನೋ ಅದನ್ನೇ ಮಾಡುತ್ತೇನೆ. ನೋಡಿ, ಈ 2 ನಿಯಮಗಳ ಹೋರಾಟದ ರಿಸಲ್ಟ್ ಆಗಿ ಸಂತ ಪೌಲರು ಸುಮಾರು ಬಾರಿ ಸ್ವರ್ಗಕ್ಕೆ ಹೋಗಿ ಮರಳಿ ಬಂದಿರುವವರು, ದರ್ಶನಗಳ ಗೂಢಾರ್ಥಗಳ ಆ ಒಂದು ಆಳವನ್ನು ತಿಳಿದವರು ಹೇಳ್ತಾ ಇದ್ದಾರೆ, ನನ್ನ ಮನಸ್ಸಿನಲ್ಲಿ ಒಂದು ನಿಯಮವಿದೆ, ಆದ್ರೆ ನನ್ನ ಶರೀರದಲ್ಲಿ ಇನ್ನೊಂದು ನಿಯಮ ನಾನು ಕಾಣ್ತಾ ಇದ್ದೇನೆ. ಓಕೆ, ಇದು ಇದು 18ರಿಂದ ಓದಿ. ನನ್ನಲ್ಲಿ ಅಂದರೆ ನನ್ನ ಶಾರೀರಿಕ ಸ್ವಭಾವದಲ್ಲಿ ಒಳ್ಳೆಯತನವೆಂಬುದೇನೂ ನೆಲೆಗೊಂಡಿಲ್ಲ. ಇದು ನನಗೆ ಗೊತ್ತು. ಏಕೆಂದರೆ ಒಳಿತನ್ನು ಮಾಡಬೇಕೆಂಬ ಮನಸ್ಸು ನನಗಿದ್ದರೂ ಅದನ್ನು ಮಾಡಲು ನನ್ನಿಂದ ಆಗುತ್ತಿಲ್ಲ. ಯಾರು ಹೇಳ್ತಾ ಇದ್ದಾರೆ? ಸತ್ತವರಿಗೆ ಜೀವ ಕೊಟ್ಟ, ಓಕೆ, ಆ ಅದ್ಭುತಗಳ ಆ ಒಂದು ಸೂರ್ಯಮಳೆಯನ್ನು ಮಾಡಿದ ಈ ಪೌಲ ಹೇಳ್ತಾ ಇದ್ದಾರೆ. ಅಂದ್ರೆ ನಾನೇನ್ ಹೇಳ್ತೇನೆ, ಇದುವರೆಗೆ ಆಫೀಸಲ್ಲಿ 2 ನಿಯಮಗಳಿದೆ, ಬಸ್ಸಲ್ಲಿ 2 ನಿಯಮಗಳಿದೆ, ಮನೆಯಲ್ಲಿ 2 ನಿಯಮಗಳಿದೆ, ಆದ್ರೆ ನಮ್ಮಲ್ಲೇ 2 ನಿಯಮಗಳಿದೆ. ಒಂದು ಶರೀರದ ನಿಯಮ, ಇನ್ನೊಂದು ಆತ್ಮದ ನಿಯಮ. ಇದೆರಡು ಹೋರಾಡುತ್ತಾ ಇರುತ್ತದೆ. ಪೌಲ ಹೇಳ್ತಾ ಇದ್ದಾರೆ. ಮುಂದುವರಿಸಿ ಓದಿ ಬ್ರದರ್. ನಾನು ಬಯಸುವ ಒಳ್ಳೆಯದನ್ನು ಮಾಡದೆ ನಾನು ಬಯಸಿದ ಕೆಟ್ಟದ್ದನ್ನೇ ಮಾಡುವವನಾಗಿದ್ದೇನೆ. ನಾನು ಬಯಸು ಒಳ್ಳೆಯದನ್ನು ಮಾಡದೆ ಇವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದು ಪ್ರಾರ್ಥಿಸಬೇಕು. ನಮ್ಮ ಮುಂಜಾನೆ ಪ್ರಾರ್ಥನೆ ಮುಂಚೆ ಅಟ್ಲೀಸ್ಟ್ ಒಂದು ½ ಎದ್ದು ವೈಯಕ್ತಿಕ ಪ್ರಾರ್ಥನೆ ಮಾಡಬೇಕು ಅಂತ ನಾವು ಬಯಸುವ ಒಳ್ಳೆಯದು. ಬೆಳಿಗ್ಗೆ 4 ಗಂಟೆಗೆ ಕೃತ್ಯವಾಗಿ ಅಲಾರ್ಮ್ ಹೊಡೆಯುತ್ತದೆ. ಆಗ ನಮ್ಮ ಶರೀರದಲ್ಲಿ ಇನ್ನೊಂದು ನಿಯಮ ನಾವು ನೋಡ್ತೀವಿ. ಯಾವ ನಿಯಮ? ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ. ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ. ಇಲ್ಲೇ ನಾವು 2 ನಿಯಮಗಳು ನೋಡ್ತಾ ಇದೀವಿ. ನಾಳೆಯಿಂದ ಕೃತ್ಯವಾಗಿ ಎದ್ದೇಳೋಣ. ಇವತ್ತು ಇನ್ನೊಂದು ತುಂಬಾ ಸುಸ್ತಾಗಿದೆ. ಇನ್ನು ನಾವು ನೋಡುದು, ಇವತ್ತು ಯಾರು ವಚನ ಕೊಡುವುದು? ಪರವಾಗಿಲ್ಲ, ಹಾಗಾದ್ರೆ ಇವತ್ತು ಇನ್ನು ಸ್ವಲ್ಪ ನಿದ್ರೆ ಮಾಡೋಣ. ಬೇರೆ ಈ ನಿಯಮಗಳ ಹೋರಾಟದಲ್ಲಿ ನಾವು ಬದುಕುವರು ಅಲ್ವಾ? ಓಕೆ, ಸೊ ಈಗ ಈ ಹೋರಾಟದಲ್ಲಿ ಅಂದ್ರೆ ಹೊರಗಡೆದೆಲ್ಲ ಬಿಡಿ, ನಮ್ಮಲ್ಲೇ ಈ ನಿಯಮವಿದೆ. ಶರೀರದ ನಿಯಮ ಒಂದು, ದೇವರ ನಿಯಮ ಇನ್ನೊಂದು. ಪೌಲ ಹೇಳ್ತಾ ಇದ್ದಾರೆ, ನಾನು ಇಚ್ಛಿಸುವ ಆಸೆ ಪಡುವ ಒಳಿತು ಮಾಡಕ್ಕಾಗ್ತಾ ಇಲ್ಲ, ಇಷ್ಟ ಇಲ್ಲದೆ ಇರುವ ಕೆಡಕ್ಕೆ ನಾನು ಮಾಡ್ತಾ ಇರೋದು. ಓಕೆ, ಮುಂದುವರಿಸಿ ಬ್ರದರ್. ನಾನು ಬಯಸದೇ ಇರುವುದನ್ನು ಮಾಡಿದರೆ ಅದನ್ನು ಮಾಡಿದವನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಏನಿದೆ? ಈ ಬಯಸದೇ ಇರುವ ಪ್ಲಾನ್ಗಳು ಬೆಳಿಗ್ಗೆ ಎದ್ದೇಳುವಾಗಲೇ ಒಂದು ಟೀ ಕುಡಿದು ಕೂತರೆ ನಮ್ಗೆ ಒಂದು ಫ್ರೆಶ್ ಆಗತ್ತೆ ಎಂಬ ಭಾವನೆ ಬರುತ್ತೆ ಕೆಲವೊಮ್ಮೆ, ಅಲ್ವಾ? ಹೌದು. ಇದು ತಪ್ಪೇನಲ್ಲ. ಆದ್ರೆ ನಾವು ಓನ್ ಮಾಡಿ ಟೀ ರೆಡಿ ಮಾಡಕ್ಕೆ ಕಿಚನ್ಗೆ ಹೋಗಿ ಟೀ ರೆಡಿ ಮಾಡುವ ಪ್ರೋಸೆಸ್ ಅಲ್ಲಿ ಹಾಗಾದ್ರೆ ಅದು ಸಹ ಒಂದು ಮಾಡಿಡೋಣ, ಇನ್ನೂ ಸ್ವಲ್ಪ ಆ ಕೆಲಸನ ಮಾಡಿಡೋಣ. ಈ ಇದ್ರಲ್ಲಿ ಏನಾಗ್ತದೆ? ಟೋಟಲ್ ಪ್ರೇಯರೇ ನಮ್ಗೆ ಮಿಸ್ ಔಟ್ ಆಗ್ತದೆ. ಓಕೆ, ಸೊ ನಾನು ಹೇಳೋದಂದ್ರೆ ಇದೇನು ದೊಡ್ಡ ತಪ್ಪು ಅಂತೆಲ್ಲ ಹೇಳೋದು. ಆದ್ರೆ ಈವನ್ ಮುಂಜಾನೆ ಪ್ರಾರ್ಥನೆಯ ಸಮಯದಲ್ಲೂ ನಾವ್ 2 ನಿಯಮಗಳು ನೋಡ್ತೀವಿ. ಇನ್ನು ನಾವು ಮುಂಜಾನೆ ಈಗ ಈ ವಚನ ಓದ್ತಾ ಇರುವಾಗ ಗೊತ್ತಿಲ್ಲದೆ ಏನೋ ಒಂದು ಮೆಸೇಜ್ ಬಂದು ಮತ್ತೆ ವಾಟ್ಸಾಪ್ಗೆ ಹೋಗಿ ಕೇಳ್ತಾ ಇದೀವಿ ನಾವು. ವಾಟ್ಸಾಪ್ ಮೆಸೇಜ್ ಚೆಕ್ ಮಾಡಿ ಆಗ ಏನೋ ಲಿಂಕ್ ಬಂದು ಯೂಟ್ಯೂಬಿಗೆ ಹೋಗಿ ನಮ್ ಪ್ರೇಯರೇ ಒಂದ್ ಸೈಡ್ ಅಲ್ಲಿ ನಾವು ಅದ್ರ ಕಾನ್ಸಂಟ್ರೇಟ್ ಮಾಡಕ್ ಆಗಿಲ್ಲ ಅಂತ ಹೇಳ್ಬಿಡ್ತೀವಿ ನಾವು ಕೊನೆಯಲ್ಲಿ. ಪ್ರಿಯರೇ, ನಮ್ಮ ಶರೀರದಲ್ಲೇ ನಿಯಮಗಳು ನಾವು ನೋಡ್ತಾ ಇದ್ದೀವಿ. ಬನ್ನಿ ಮುಂದುವರಿಸಿ ಓದಿ. ನಾನು ಒಳಿತನ್ನು ಮಾಡ ಬಯಸಿದರೂ ಕೇಡು ನನ್ನ ಕೈಬಿಡುತ್ತಿಲ್ಲ. ಇದೇ ಒಂದು ನಿಯಮವಾಗಿ ನನ್ನಲ್ಲಿ ಕಂಡುಬರುತ್ತದೆ.
ನನ್ನ ಹೌದು. ಅಂತರಂಗದಲ್ಲಿ ದೈವ ನಿಯಮವನ್ನು ಕುರಿತು ಆನಂದಿಸುತ್ತೇನೆ. ನನ್ನ ಅಂತರಂಗದಲ್ಲಿ ನೋಡಿ, ಅಯ್ಯೋ ದೇವರು ಈಗ ಹೇಳಿದಾರೆ, ಇವತ್ತು ವಚನ ಸೂಪರ್ ಆಗಿತ್ತು, ಈ ವಚನ ಇಗೂ ಇತ್ತ, ಇಗೂ ಅರ್ಥ ಇತ್ತ, ಇದೆಲ್ಲ ಖುಷಿಯಲ್ಲಿ ಇರ್ತೀವಿ ನಾವು, ಆನಂದಿಸುತ್ತೇವೆ, ಸೂಪರ್ ಆಗಿತ್ತು. ಆದರೆ ಈ ವಚನವೆಲ್ಲ ಸಿಗಿಸಿ ಮುಂಚೆ ಬರುವಾಗ ಏನಾಗ್ತದೆ ಓದಿ. ನನ್ನ ಇಂದ್ರಿಯಗಳಲ್ಲಿಯಾದರೂ ಬೇರೊಂದು ನಿಯಮವನ್ನು ಕಾಣುತ್ತೇನೆ. ಅಯ್ಯೋ ಇದೆಲ್ಲ ಯಾರಾದ್ರೂ ಮಾಡಕ್ಕಾಗುತ್ತಾ? ಸ್ವಲ್ಪ ನಂತರ ಒಂದು 10 ನಿಮಿಷ ಅಥವಾ 1 hour ಅಲ್ಲಿ ವಚನ ಎಲ್ಲ ಚೆನ್ನಾಗಿದೆ, ಆದ್ರೆ ಇದೆಲ್ಲ ನಮ್ಮ ಜೀವನದಲ್ಲಿ ತರಕ್ಕಾಗತ್ತಾ? ಅಯ್ಯೋ ಇದು ಹೀಗೇನೆ, ನಾವ್ ಇಷ್ಟೇನೆ, ಆದಿಲಿದ್ದ ಹಾಗೆ ಈಗಲೂ ಯಾವಾಗಲೂ ನೋಡಿ ಅದೇ ಕೆಲಸ ನಾವು ಮಾಡಿ ಹೋಗ್ತೀವಿ. ಅದೇ ಕೆಲಸ. ಮುಂದುವರಿಸಿ. ಇದು ನನ್ನ ಅಂತರಂಗದ ನಿಯಮಕ್ಕೆ ತದ್ವಿರುದ್ಧವಾಗಿ ಕಾದಾಡುತ್ತದೆ. ನನ್ನ ಇಂದ್ರಿಯಗಳಲ್ಲಿ ನೆಲೆಗೊಂಡಿರುವ ಪಾಪ ನಿಯಮಕ್ಕೆ ನನ್ನನ್ನು ಕೈದಿಯನ್ನಾಗಿಸುತ್ತದೆ. ಅಯ್ಯೋ, ಪ್ರಿಯರೇ, ಹೊರಗಡೆ ನಿಯಮಗಳು ಏನ್ ಪ್ರಾಬ್ಲಮ್ ಇಲ್ಲ, ನಮ್ಮ ಒಳಗಡೆ ಇರೋ ನಿಯಮಗಳಿದೆಯಲ್ಲ, ನಾವು ಆ ಡಿಸಿಷನ್ ಮಾಡುವ ಆ ನಿಯಮಗಳು ತುಂಬಾ ಕಾಂಪ್ಲಿಕೇಟೆಡ್ ಕೇಸ್ ಇದು. ಬೇರೆ ಇರೋ ನಿಯಮಗಳೆಲ್ಲ ಓಕೆ, ನಮ್ಮೊಳಗಡೆನೆ ಕೆಲವು ನಿಯಮ, ಈ ನಿಯಮಗಳು ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ಬಂದಿರೋದು, ಅದು ಡ್ರೈವ್ ಮಾಡೋದು ನಮ್ಮಲ್ಲಿರೋ ಪಾಪ ಅವಸ್ಥೆಗಳು. ನಾನು ಈ ವಿಡಿಯೋನೇ ನೋಡ್ಬೇಕಾ? ನೋಡಿದ್ರೆ ಏನಾಗ್ತದೆ? ಆಫ್ಟರ್ ಆಲ್ ಈ ಆಪ್ಷನ್ ಯಾವಾಗಲೂ ಬರುತ್ತೆ. ಕೆಲವು ನಾವು ಇದು ಸ್ಕ್ರೋಲ್ ಮಾಡುವಾಗ ಕೆಲವರದು ಕಣ್ಣು ತಾಗುವಾಗ ಇದು ನಮ್ಗೆ ಬೇಡ, ನಮ್ಗೆ ಆಗಲ್ಲ, ಅದನ್ನ ನೋಡಿದ್ರೆ ಏನಾಗ್ತದೆ? ಈ 2 ನಿಯಮಗಳು ಅಷ್ಟೇ ಟೈಮ್ ವರ್ಕ್ ಆಗಲು ಪ್ರಾರಂಭಿಸುವಾಗ ಯಾವುದು ನಾವು ಡಿಸೈಡ್ ಮಾಡ್ತೀವಿ, ಅದಕ್ಕೆ ದೇವರ ನಿಯಮ ಡಿಸೈಡ್ ಮಾಡೋದಾದ್ರೆ ದೇವರ ನಿಯಮಕ್ಕೆ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಇದೆ. ಲೋಕದ ನಿಯಮ ಇನ್ಫ್ಲೂಯೆನ್ಸ್ ಯಾರು ನೋಡುವರಿಲ್ಲ. ನೀವು ಮಾಡುವ ಈ ವಿಷಯಗಳು ನೋಡುವವರು ಯಾರು ಇಲ್ಲ, ಅದರಿಂದ ನಮ್ಗೆ ಇಷ್ಟ ಇರೋದು ಮಾಡಕ್ಕಾಗತ್ತಾ? 10,000 ಸೂರ್ಯನಿಗಿಂತ ಪ್ರಕಾಶಮಾನವಾದ ದೇವರು, ನಮ್ಮ ಹೃದಯದಲ್ಲಿರುವ ಯೋಚನೆಗಳೇ ಕಂಡುಹಿಡಿಯುವ ದೇವರು, ಅವರನ್ನು ನಾವು ಕವರ್ ಮಾಡಕ್ಕಾಗಲ್ಲ. ಮುಂದುವರಿಸೋದು. ಅಯ್ಯೋ, ಇಲ್ಲ ಓದಿಬಿಡಿ. ಅಯ್ಯೋ, ನಾನೆಂತ ನಿರ್ಭಾಗ್ಯನು! ಸಾವಿನ ದವಡೆಗೆ ಸಿಕ್ಕಿರುವ ಈ ಶರೀರದಿಂದ ನನ್ನನ್ನು ಬಿಡಿಸುವವರು ಯಾರು? ಅಯ್ಯೋ ನಾನೆಂತ ನಿರ್ಭಾಗ್ಯವನು! ಈ ವಚನ ಅರ್ಥ ಇರಿದ್ರೆ, ಈ ಶರೀರದ ನಿಯಮಗಳಿಂದ ಬಿಟ್ಟು ದೇವರ ನಿಯಮಗಳಿಗೆ ಹೋಗದೆ ಶರೀರದ ನಿಯಮಗಳಿಗೆ ಗುಲಾಮರಾಗಿ ಜೀವಿಸುವ ನನ್ನನ್ನು ಬಿಡಿಸುವರು ಯಾರು ಎಂದು ಸಂತ ಪೌಲ ಹೇಳಬೇಕಾದ್ರೆ, ನೀವು ನೋಡಿ, ಲೋಕದ ನಿಯಮಗಳೆಲ್ಲ ಪ್ರಾಬ್ಲಮ್ ನಮಗೆ, ನಮ್ಮದೇ ಆಗಿರೋ ಎಕ್ಸ್ಪೀರಿಯನ್ಸ್, ನಮ್ಮದೇ ಆದ ಶರೀರದ ನಿಯಮಗಳು ಬಿಟ್ಟು ಬಿಡಕ್ಕಾಗಲ್ಲ. ಲೋಕದ ನಿಯಮಗಳೆಲ್ಲ ಅನುಸರಿಸುವ ಜನ ನೋಡ್ತಾರೆ, ಅದರಿಂದ ನಾವು ತುಂಬಾ ಕಾನ್ಶಿಯಸ್ ಆಗ್ತೀವಿ. ನಮ್ ಶರೀರದ ನಿಯಮಗಳ ಅನುಸರಿಸುವಾಗ ಯಾರು ನೋಡಲ್ಲ. ಅರ್ಥ ಆಯ್ತಲ್ಲ? ಸೊ ಅದರಿಂದ ನಾವು ಯಾವ ಕಾನ್ಶಿಯಸ್ ತೋರಿಸುವ ಅಗತ್ಯ ಇಲ್ಲ, ನಮ್ಗೆ ಇಷ್ಟ ಬಂದಾಗ ಮಾಡಬಹುದು. ಪ್ರಿಯರೇ, ಇಲ್ಲೇ ನಾವು ಕೇರ್ಫುಲ್ ಆಗಿರ್ಬೇಕಾಗಿ ಶರೀರದ ನಿಯಮಗಳು ನೋಡಿ, ದಾನಿಯೇಲ್ ನಮ್ಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ. ಈ 2 ನಿಯಮಗಳು ಎಲ್ಲಾ ಕಡೆನೂ ಇದೆ, ಆದ್ರೆ ನೀವು ದೇವರ ನಿಯಮಕ್ಕೆ ಆದ್ಯತೆ ಕೊಡಿ. ದೇವರು ನಮಗೆ ಬೇರೆ ನಿಯಮಗಳು ಯಾವ ರೀತಿ ಮಾಡ್ಬೇಕು ಅಂತ ತೋರಿಸ್ಕೊಡೋರು. ಸೊ ಈ 1ನೇ ಅಧ್ಯಾಯ ನಾವು ಇದೇ ಒಂದು ಸೀರಿಯಸ್ ಆಗಿ ತಗೊಂಡು ನಮ್ಮ ಜೀವನಕ್ಕೆ ಬದಲಾಯಿಸುವ ಅಧ್ಯಾಯವಾಗಿ ಮಾರ್ಪಾಡಾಗಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಜೀವನದಲ್ಲಿ ದಿನೇ ದಿನೇ ಬರೋ ಯುದ್ಧನೇ ಇದು. ಪ್ರತಿಯೊಂದು ಕ್ಷಣದಲ್ಲಿ ಯುದ್ಧ ಬರುತ್ತೆ. ತೀರ್ಮಾನಗಳು ತಗೊಳ್ಳುವಾಗ ಈ ಡಬಲ್ ಸ್ಟ್ಯಾಂಡರ್ಡ್ ಬರುತ್ತೆ, ಇದು ಬೇಕಾ ಇದು ಬೇಕಾ, ಅಲ್ಲಿ ಪ್ರಾರಂಭ ಆಗ್ತದೆ. ಸೊ ಪ್ರಿಯರೇ, ನಾವು ಈ ವಚನಗಳು ಇವತ್ತು ಸೀರಿಯಸ್ ಆಗಿ ತಗೊಳ್ಳೋಣ. ನಮ್ಮ ಜೀವನದಲ್ಲಿ ದೇವರ ನಿಯಮಗಳಿಗೆ ಆದ್ಯತೆ ಕೊಡುವವರಾಗಿ ನಾವು ಮಾರ್ಪಾಡೋಣ. ಶಶಿಕಲಾ ಸಿಸ್ಟರ್, ಕೆಜೆ ಸರ್ ಇದ್ದಾರಾ? ಇಲ್ಲಲ್ಲ, ಇಲ್ಲ. ಮೊದಲನೇ ದಾನಿಲಿನ ಇದು